ಒನ್ ಥಿಂಗ್ ವಿಚ್ ಇದು ನನಗೆ ತುಂಬಾ ಒಂದು ಈ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ನನಗೆ ಬಿಲ್ಡ್ ಮಾಡ್ಬೇಕು ಅಂತಿದ್ದಾಗ ಟೀಮ್ ಮೆಂಬರ್ಸ್ ನ ಇನ್ವಾಲ್ವ್ ಮಾಡಿ, ಯಾಕಂದ್ರೆ ಒಂದೇ ಕಡೆ ನಾವು ಕೂತಿದ್ರೆ ಸುಮಾರು ಜನ ಬರುವಾಗ ಒಬ್ಬರಿಂದ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ವಿ ಹ್ಯಾವ್ ಟು ಡೂ ಇಟ್ ಇನ್ ಅ ಟೀಮ್ ವರ್ಕ್. ಅಂಡ್ ಅಲ್ಲಿ ಬಂದಿರೋದಲ್ಲಿ ಪ್ರಾಡಕ್ಟ್ಸ್ ಗಳು ಬೇರೆನೂ ಬರ್ತಾ ಇತ್ತು, ಬಟ್ ಮೋಸ್ಟ್ ಆಫ್ ದೆಮ್ ವೇರ್ ಇನ್ ಇನ್ಶೂರೆನ್ಸ್ ಲೈನ್. ಬ್ಯಾಂಕ್ ಇಂದಾನೆ ಒಂದು 4-5 ಸ್ಟಾಲ್ಸ್ ಇತ್ತು, ಬಟ್ಟೆ ಅಂಗಡಿ ಒಂದು 2-3 ಇತ್ತು, ತಿಂಡಿ ಅಂಗಡಿ ಒಂದು. ಸೊ ಈ ತರ ಲಿಮಿಟೆಡ್ ಅಪ್ ಟು 28 ಸ್ಟಾಲ್ಸ್ ಇತ್ತು. ಅದರಲ್ಲಿ ಒಂದು ಸ್ಟಾಲ್ ಬಂದು ವಿತೌಟ್ ಎನಿ ಸೇಲ್ಸ್, ದೇ ಆರ್ ಫಾರ್ ದಿ ಓಲ್ಡ್ ಏಜ್ ಹೋಮ್. ಓಕೆ, ಅವ್ರ ವಾಲಂಟಿಯರ್ಸ್ ಆಗಿ ಅಲ್ಲಿ ಬಂದಿದ್ರು. ಅಂಡ್ ಸೊ ಇಟ್ ವಾಸ್, ಇಲ್ಲಿ ನಾವೇನ್ ತಗೊಂಡಿದೀವಿ ಅಲ್ಲಿ ಹೋಗಿ ಏನೋ ಡೊನೇಟ್ ಮಾಡ್ಬೇಕು ಅಂತ ಒಂದು ಫಸ್ಟ್ ಥಾಟ್ ನಿನ್ನೆ ನನ್ ಬಂದಿತ್ತು. ಸೊ ಅಂಡ್ ಐ ಡಿಡ್ ಇಟ್ ಆಲ್ಸೋ. ದಟ್ ವಾಸ್ ಒನ್ ಕೊಡುಗೆ ಅಂತ ಹೇಳ್ಬೋದು. ಇಟ್ ಕಮ್ಸ್ ಆಟೋಮ್ಯಾಟಿಕ್ಲಿ ಇನ್ ದಿಸ್ ಫೀಲ್ಡ್ ಅಂತ ಗೊತ್ತಾಯ್ತು. ಸೊ ಥ್ಯಾಂಕ್ಸ್ ಟು ಭಾರತಿ ಅಂಡ್ ಸಂಧ್ಯಾ ಮ್ಯಾಮ್ ಅಂಡ್ ಕೃಷ್ಣಮೂರ್ತಿ ಸರ್. ಖಂಡಿತ ಪಾಪ ಅವರು ನಮ್ ಜೊತೆಗೆ ಎಷ್ಟೊತ್ತಾಗುತ್ತೋ ಅಲ್ಲಿ ಬಂದು ಮನೆಗೆ ಹೋಗಿ ಬಂದು ಕೂತ್ಕೊಂಡು, ದೇವರ್ ನಿಯರ್ ಅವರ್ ಸ್ಟಾಲ್ ಓನ್ಲಿ. ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದ್ರೇನು ನಮ್ ಸ್ಟಾಲ್ ಹತ್ರನೇ ಕೂತಿದ್ರು ಕೇಳಿಸ್ಕೊಳ್ತಾ. ಸೊ ಥ್ಯಾಂಕ್ ಯು ಟು ಹ್ಯಾವ್ ಅ ಗ್ರೇಟ್ ಅಪ್ಲೈನ್ಸ್ ಲೈಕ್ ಯು and downlines like Bharati and others. So thanks, Sadhya. Thank you Sharda. It was a total lovely time ನಮ್ಗೆ ಇಬ್ರಿಗೆ ಕೂಡ ನಿಮ್ ಜೊತೆ. ಅಂಡ್ ಇನ್ನು ಒಂದು ಏನಂದ್ರೆ, ಇದು ನಮ್ಮ ಒಂಥರ ಹೋಮ್ಲಿ ಸ್ಟಾಲ್ ಅಂತ ಹೇಳ್ಬೋದು. ಸೊ ಯಾಕೆಂದ್ರೆ ಹೋಮ್ಲಿ ಸ್ಟಾಲ್ ಅಂದ್ರೆ ನಮ್ಮ ಸುತ್ತಮುತ್ತಲು ಇರುವವರು ಸುಮಾರು ಜನ ನಮ್ಗೆ ಗೊತ್ತಿರುವವರು ಖುಷಿಯಿಂದ ಬರ್ತಾರೆ. ಅಂಡ್ ಇನ್ನು ಎಂದ್ರೆ ಎಷ್ಟೊಂದು ಗೊತ್ತಿಲ್ಲದವರು ನಮ್ ಮುಖ ನೋಡಿ ಗೊತ್ತಿರತ್ತೆ ಅವರಿಗೆ, ಅವರ ಮುಖ ನೋಡಿ ನಮ್ಗೆ ಗೊತ್ತಿರತ್ತೆ, ಪರಿಚಯ ಇರಲ್ಲ. ಬಟ್ ಅಲ್ಲೂ ಕೂಡ ಪರಿಚಯ ಆಯ್ತು. ಹಾಗಾಗಿ ಸೊ ಗುಡ್. ಅಂಡ್ ಅಲ್ಟಿಮೇಟ್ಲಿ ನೀವು ಮತ್ತೆ ಭಾರತೀಯವರ ಎಫರ್ಟಿಗೆ ಐ ಶುಡ್ ಸೆಲ್ಯೂಟ್. ಅಂದ್ರೆ ಬೆಳಗ್ಗೆ ನೀವು ಆಲ್ಮೋಸ್ಟ್ ಮೋಸ್ಟ್ಲಿ 8:45 ಮನೆ ಬಿಟ್ಟಿರ್ಬಹುದಲ್ವಾ ನೀವು? 9 ಗಂಟೆಗೆ ಅಂತ 8:15 ಮನೆ ಬಿಟ್ಟಿದ್ದೀರಾ. ರಾತ್ರಿ ರೀಚ್ ಆಗುವಾಗ ನೀವು 8:30 ಆಗಿರ್ಬಹುದು ಅಲ್ವಾ? ಅದು ಏನು ಅಷ್ಟು ಹೊತ್ತು ಅಲ್ಲಿ ನಿಂತ್ಕೊಂಡೇ ಇದ್ರಿ ನೀವು ಜಾಸ್ತಿ. ನಾನು ಮಧ್ಯದಲ್ಲೆಲ್ಲ ಆಲ್ಮೋಸ್ಟ್ ಕೂತಿರ್ತಿದ್ದೆ ಮಾತ್ರ ಅಲ್ಲ, ಆ ಕಡೆ ಈ ಕಡೆ ಓಡಾಡ್ತಿದ್ದೆ. ಅಂಡ್ ಮಧ್ಯದಲ್ಲಿ ಮ್ಯೂಸಿಕಲ್ ಚೇರ್ ಅದು ಇದು ಎಲ್ಲ ಆಟ ಆಡ್ದೆ. ಸೊ ದಟ್ ವಾಸ್ ಎಂಟರ್ಟೈನಿಂಗ್ ಅಲ್ವಾ ನಮ್ಗೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಶಾರದಾ. ನಾನು ಈಗ ನಿಮ್ ಜೊತೆ ಬಂದಿದ್ದೀನಿ ಅಂದ್ರೆ ನಾನು ಅದ್ರಲ್ಲಿ ತುಂಬಾ ಕಲ್ತಿದ್ದೀನಿ. ಬಾಗಿಲ್ ತಟ್ಟಿ ಇನ್ವೈಟ್ ಮಾಡೋದ್ರಲ್ಲಿ ನಾನು ಮೊದ್ಲಿಂದ ಐ ಲವ್ ಇಟ್. ಇದು ನನ್ನ ಪ್ಯಾಷನ್. ಆದ್ರೆ ಒಬ್ಳೆ ಹೋಗ್ಬಾರ್ದು. ಅದಕ್ಕೆ ಒಬ್ಳೆ ಹೋದ್ರೆ ಅದು ಚೆನ್ನಾಗಿ ಕಾಣಲ್ಲ. ಯಾರಾದ್ರೂ ಇಬ್ರು ಬೇಕೇ ಬೇಕು. ಇದು ನಾನು ಯಾರಿಗಾದ್ರೂ ಹೋಮ್ ಮೀಟಿಂಗ್ ಮಾಡುವಾಗ ಈ ರೀತಿ ಮಾಡಬಹುದು ಅಂತ ಮಾಡಬಹುದು ಅಲ್ಲ, ನಾವು ಮಾಡ್ತಾ ಇದ್ವಿ. ಈ ನಡುವೆ ಹೋಮ್ ಮೀಟಿಂಗ್ಗಳು ಸ್ವಲ್ಪ ಕಡಿಮೆ ಆದ ಕಾರಣ ಮಾಡ್ತಾ ಇಲ್ಲ ಅದನ್ನ. ಬಟ್ ಅದರ್ವೈಸ್ ಯಾರೇ ಒಬ್ರು ನ್ಯೂ ಜಾಯಿನಿ ಅವರ ಹೋಮ್ ಮೀಟಿಂಗ್ ಅಲ್ಲಿ, ಇಲ್ಲಿ ನಂಗೆ ಯಾರು ಪರಿಚಯ ಇಲ್ಲ, ಇಲ್ಲಿ ಯಾರು ತಗೊಳಲ್ಲ ಅಂತವರಂತ ಒಂದು ಡೈಲಾಗ್ ಕೊಡ್ತಾರಲ್ವಾ. ಸೊ ಅಂತವರಿಗೆ ಆಸ್ ಎ ಅಪ್ಲೈನ್ ಎಲ್ರಿಗೂ ಇದನ್ನ ಮಾಡಬಾರ್ದು. ಇದು ನಾನು ರಿಕ್ವೆಸ್ಟ್ ಎಲ್ರಿಗೂ ಹೇಳೋದು. ಸೊ ಎಲ್ರಿಗೂ ಯಾಕೆ ಇದನ್ನ ಬಾಗಿಲು ತಟ್ಟಿ ಇನ್ವೈಟ್ ಮಾಡಬಾರ್ದು ಅಂದ್ರೆ, ತುಂಬಾ ಜನ ಫಸ್ಟ್ ಹೋಮ್ ಮೀಟಿಂಗ್ ಮಾಡುವಾಗ ಅವರಿಗೆ ಆಪ್ತರನ್ನ ಕರೆಯಕ್ಕೆ ಇಷ್ಟಪಡ್ತಾರೆ. ಫಸ್ಟ್ ನಾನು ಏನು ಮಾಡಕ್ಕಾಗಲ್ಲ, ನನಗಿಲ್ಲಿ ಯಾರು ಗೊತ್ತಿಲ್ಲ ಅನ್ನುವರಿಗೆ ಮಾತ್ರ ಶಸ್ತ್ರಾಸ್ತ್ರಗಳನ್ನ ಕೆಳಗಡೆ ಬಿಟ್ಟಾಗ ಅರ್ಜುನ ಅಲ್ವಾ ಕೃಷ್ಣ ಅವರಿಗೆ ಅಡ್ವೈಸ್ ಮಾಡಿರೋದು. ಅದುವರೆಗೆ ಅಡ್ವೈಸ್ ಮಾಡಿಲ್ಲ ಅಲ್ವಾ. ನಮ್ಮ ಡೌನ್ಲೈನ್ಸ್ ಆಗಲ್ಲ ಯೋಗಲ್ಲ ಅಂತ ಹೇಳುವ ಟೈಮಲ್ಲಿ ಇದನ್ನ ಮಾಡ್ಬೇಕಾಗಿರೋದು. ಫಸ್ಟ್ ಗೆ ಇದು ಮಾಡಕ್ ಹೋಗ್ಬಾರ್ದು. ಅಯ್ಯೋ ಇದೇ ತರ ನಾನ್ ಮಾಡ್ಬೇಕಂತ ಕೆಲವರು ಭಯದಲ್ಲಿ ಓಡೋಗ್ತಾರೆ. ಬಟ್ ಶಾರದಾ ಮೇಡಮ್ ಏನ್ ಮಾಡಿದ್ರು ಓಡೋಗಲ್ಲ ಅಲ್ವಾ. ಅದು ನಾನು ಓಡೋಗಲ್ಲ, ಶಾರದಾ ಮೇಡಮ್ ಓಡೋಗಲ್ಲ, ಕೃಷ್ಣಮೂರ್ತಿನೂ ಓಡೋಗಲ್ಲ. ನಾವು 3 ಜನ ಗಟ್ಟಿ. ಅಂದ್ರೆ ಇದು ಒಂದು ಎಕ್ಸ್ಪೀರಿಯನ್ಸಸ್. ಅದಕ್ಕೆ ನಾನು ಈ ಮ್ಯಾಡಿನ ಕತೆ ಮ್ಯಾಡಿನ ಅಂದ್ರೆ ಗುರುರಾಜ ಕರ್ಜಗಿಯವರ ಕಥೆಯನ್ನ ಹಾಕಿರೋದು ಇದಕ್ಕೋಸ್ಕರ. ಸೊ ನಮಗೆ ಒಂಥರ ತಲೆ ಕೆಟ್ಟೋದಂಗ ಆಗತ್ತೆ ಈ ತರ ಮಾಡುವಾಗ ಜನರಲ್ಲಿ. ಬಟ್ ಲಾಸ್ಟ್ 2 days ಇಂದ ನಾನು ಮತ್ತೆ ಶಾರದಾ ಹೋಗುವಾಗ ನನಗೆ ಕೂಡ ತುಂಬಾ ಖುಷಿಯಾಗಿತ್ತು. ತುಂಬಾ ಜನ ಮನೆಗೆ ಬಂದು ಕೂರಿ ಮಾತಾಡಿ ಅಂತ, ಕುಡಿಯಕ್ಕೇನು ಬೇಕು ಅಂತ ಎಲ್ಲ ಆತರ ಹೋಗುವಾಗ ನಾವು ಕುಡಿಯೋದು ತಿನ್ನೋದು ಮಾಡಕ್ ಹೋದ್ರೆ ನಮ್ ಟೈಮ್ ಪಾಸ್ ಆಗೋಗುತ್ತೆ. ಮಾಡಬಾರ್ದು. ಆದ್ರೂ 1-2 ಕಡೆ ಮಾಡಿದ್ವಿ ನಾವು. ಅದನ್ನ ಮಾಡ್ಬೇಕಾಯ್ತು, ನಮಗೆ ಕಂಪಲ್ಷನ್ ಆಯ್ತದು.
ಸೊ ಅವಾಯ್ಡ್ ಮಾಡಕ್ಕಾಗಲ್ಲ. ಸೊ ಅವಾಗ ಏನು ಅಂದ್ರೆ ಓನ್ಲಿ ಬಿಸ್ನೆಸ್ ದೃಷ್ಟಿನೂ ಇಟ್ಕೊಳಕ್ಕಾಗಲ್ಲ ನಾವು. ನಾವು ಎಲ್ಲಾ ಆಂಗಲ್ ಇಂದ ನೋಡ್ಬೇಕು ನಮ್ಮನ್ನ ಮತ್ತೆ ಜನಗಳನ್ನ. ಸೊ ಐ ವಾಸ್ ಆಲ್ಸೋ ಸೋ ಹ್ಯಾಪಿ ಲರ್ನಿಂಗು. ನಾನು ಖುಷಿಯಿಂದ ನೋಡ್ತಾ ಇದ್ದೆ. ನಾನ್ ಜಸ್ಟ್ ಅವ್ರ ಜೊತೆ ಇದ್ದೆ, ಶಾರದಾ ಮೇಡಮ್ ಜೊತೆ, ಯಾವಾಗ ನಾನು ಇನ್ವಿಟೇಷನ್ ಮಾಡುವಾಗ ಎಲ್ಲ ಕಡೆ ಟೇಕಿಂಗ್ ದ ಇನಿಷಿಯೇಟಿವ್ ಅಂಡ್ ಗೋಯಿಂಗ್ ಅಂಡ್ ಅವ್ರಿಗೆ ಪ್ಯಾಂಪ್ಲೆಟ್ ಕೊಟ್ಟು ಅವರ ಹೆಸರು ಫೋನ್ ನಂಬರ್ ಬರೆಯೋದು. ಇದು ಮಾಡ್ತೀವಿ ನಾವು. ಸುಮ್ನೆ ಪ್ಯಾಂಪ್ಲೆಟ್ ಕೊಟ್ಟು ಬರೋದಲ್ಲ. ಸುಮ್ನೆ ಪ್ಯಾಂಪ್ಲೆಟ್ ಕೊಟ್ಟು ಬರೋದಂದ್ರೆ ಕೆಲವರು ಪೇಪರ್ ಜೊತೆಗೆ ಹಾಕ್ಸ್ಲಾ ಅಂತ ಕೇಳ್ತಾರೆ, ಇಲ್ಲ ಸುಮ್ನೆ ಹ್ಯಾಂಡ್ ಔಟ್ ಕೊಡ್ತಾ ಬರೋದು. ಮಾಡ್ಬೋದು, ಮಾಡಬಾರ್ದು ಅಂತ ಏನಲ್ಲ. ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡತ್ತೆ ನಮಗೆ. ಅವರಿಗೆ ಹ್ಯಾಂಡ್ ಔಟ್ ಕೊಡೋದು, ಅವರ ನನ್ನ ಪರಿಚಯ ಫೋನ್ ನಂಬರು ಅದರಲ್ಲಿ ಇದೆ ಅಂತ ತೋರಿಸ್ಕೊಡೋದು, ಅಂಡ್ ಅವರ ಪರಿಚಯ ಫೋನ್ ನಂಬರ್ ಅನ್ನ ಬರ್ದಿಟ್ಕೊಡೋದು. ಸೊ ಇದು ಹೋಮ್ ಮೀಟಿಂಗ್. ಈಗ ಎಲ್ಲಾರು ಏನು ಇಲ್ಲಿರೋರು ಸ್ಟಾಲ್ ಮಾಡಲ್ಲ ಅಲ್ವಾ, ಸ್ಟಾಲ್ ಮಾಡ್ಬೇಕಾಗಿಲ್ಲ ಅಲ್ವಾ. ಬಟ್ ಹೋಮ್ ಮೀಟಿಂಗ್ ಮಾಡುವಾಗ ಕೂಡ ಅಟ್ಲೀಸ್ಟ್ ಒಂದು ಮನೆ ಅಂದ್ರೆ, ನಮ್ಮ ಕೋಲಿನ್ ಹೂ ಅವರು ಇವರು ಹೇಳ್ತಾ ಇದ್ರು, ನಮ್ಮ ಏರಿಯಾದಲ್ಲಿ ಯಾರು ಸುತ್ತಮುತ್ತಲು ಇಲ್ಲ ಅನ್ನುವವರಿಗೆ ನಿಮ್ಮ ಮುಂದೆ ಒಂದು ಮನೆ ಇದೆ, ಲೆಫ್ಟ್ ಅಲ್ಲಿ ಒಂದಿದೆ, ರೈಟ್ ಅಲ್ಲಿ ಇದೆ, ಹಿಂದೆ ಒಂದಿದೆ ಅಲ್ವಾ ಅಂತ. ಸಿಟಿ ಅಂದ್ರೆ ಇದ್ದೇ ಇರತ್ತೆ. ಈವನ್ ಸಿಟಿ ಅಲ್ಲದೆ ಹಳ್ಳಿಗಳಲ್ಲೂ ಕೂಡ ಮುಂದೆ ಅಂದ್ರೆ 1 ಕಿಲೋಮೀಟರ್ ಹೋಗ್ಬೇಕಾಗ್ಬೋದು, ಲೆಫ್ಟ್ ಅಲ್ಲಿ 200 ಮೀಟರ್ ಹೋಗ್ಬೇಕಾಗ್ಬೋದು, ರೈಟ್ ಅಲ್ಲಿ 1 ಕಿಲೋಮೀಟರ್ ಹೋಗ್ಬೇಕಾಗೋದು ಮನೆಗಳಿವೆ ಅಲ್ವಾ. ಅಂದ್ರೆ ಎಲ್ಲೂ ಕೂಡ ಹೋಮ್ ಮೀಟಿಂಗ್ ಮಾಡಕ್ ಆಗತ್ತೆ. ಹಳ್ಳಿಗಳಲ್ಲಿ ಜನ ಕರೆದಾಗ ಹೆಚ್ಚು ಬೇಗ ಬರ್ತಾರೆ ಸಿಟಿಗಿಂತ. ಹಾಗಾಗಿ ಇದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಾನು ಏನೇ ಕೆಲಸ ಮಾಡ್ಲಿ, ನನಗೊಬ್ಳಿಗೆ ಲರ್ನಿಂಗಿನ ಜೊತೆಗೆ ನನ್ನ ಟೀಮಿಗೆ ಏನು ಲರ್ನಿಂಗ್ ಬೇಕು ಅನ್ನೋದನ್ನ ಮಾಡಕ್ಕೆ ಇಷ್ಟಪಡುವವಳು ಮೊದ್ಲಿಂದ. ಕೆಲವು ಸಲ ಎಷ್ಟೋ ಲರ್ನಿಂಗ್ ಆದಾಗ ಈ ತರ ಮಾಡಬಾರ್ದು ಅಂತಲೂ ಕಾಣುತ್ತೆ. ಮುಂದೆ ಮಾಡುವಾಗ ಈ ತರ ಮಾಡಬಾರ್ದು ಅಂತ ನಮಗದು ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಅಯ್ಯೋ ಯಾಕೆ ಹೀಗ್ ಮಾಡಿದೆ ನಾನು ಅಂತ ಖಂಡಿತ ಅಲ್ಲ. ಸೊ ಅದಕ್ಕೆ ಜನ, ಈಗ ನಾನು ಹಾಕ್ತಾ ಇರುವಂತಹ ಇದು ಕೂಡ ಜನ ನಮ್ಮನ್ನ, ಸೊ ನಾನು ಹೇಳೋದಕ್ಕಿಂತ ಸುರೇಖಾ ಮೇಡಮ್ ಬಾಯಿನಲ್ಲೇ ಕೇಳಬೇಕು. ನಾನು ಸ್ಕ್ರೀನ್ ಶಾಟ್ ಮಾಡ್ತೀನಿ. ಅದು ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ ಇದೆ. ಆಮೇಲೆ ನಂಗೆ ನಿಮ್ಮ ಎಲ್ಲಾರ ಫೀಡ್ಬ್ಯಾಕ್ ಬೇಕು. ಆಮೇಲೆ ಐ ರಿಕ್ವೆಸ್ಟ್ ಶಾರದಾ, ಒಂದ್ ವೇಳೆ 6 ಗಂಟೆ ಮೇಲೆ ಯಾರಿಗಾದ್ರೂ ಏನಾದ್ರೂ ಬೇಕು ಅಂದ್ರೆ ಒಂದು 5 ಮಿನಿಟ್ಸ್ ನಂಗೆ ನಿಮ್ಮ ಹೆಲ್ಪ್ ಬೇಕಾಗ್ಬಹುದು. ಅದರ್ವೈಸ್ ನೋ ಪ್ರಾಬ್ಲಮ್. ಸೊ ಯಾಕೆ ನಾವು ಜನಗಳನ್ನ, ಸೊ ಅವ್ರ ಈಗ ಕಥೆಯಲ್ಲಿ ಏನ್ ಹೇಳಿದ್ದು, ಜನ ಹೇಳ್ದಂಗೆ ನಾವು ಕೇಳ್ಬಿಡ್ತೀವಿ ಎಷ್ಟೋ ಸಲ. ಇದು ವರ್ಕ್ ಆಗಲ್ವಾ ಅಂತ ಭಾವನೆಗಳು ಬರುತ್ತೆ. ನಾನು ಹೊಸಬ್ರಿಗೆ ಹೇಳೋದು, ಎಲ್ರಿಗೂ ಅಲ್ಲ. ಸೊ ಹೊಸಬ್ರಿಗೆ ಬರುವಂತಹ ಇದು ಏನು ಅಂದ್ರೆ, ಇದು ಅವರೆಲ್ಲ ಹೇಳುವಾಗ ಓ ಇದಾಗಲ್ಲ, ಎಷ್ಟೋ ಜನ ಮಾಡಿ ಬಿಟ್ಟಾಗಿದೆ, ಹೌದೇ ಇರ್ಬೋದು ಅನ್ನೋ ಫೀಲಿಂಗ್ ಬಂದ್ಬಿಡತ್ತೆ. ಇದೊಂದು ಶಾರ್ಟ್ಸ್ ಸುರೇಖಾ ಮೇಡಮ್ ಇಂದು ಅದು ಫಸ್ಟ್ ಬರುತ್ತೆ, ಆಮೇಲೆ ಅವರದ್ದು ಫುಲ್ ನಿಧಾನಕ್ಕೆ. ಶಾರ್ಟ್ಸ್ ಸ್ವಲ್ಪ ಫಾಸ್ಟ್ ಆಗಿರುತ್ತೆ. Why are you not a करोड़पति? आप करोड़पति क्यों नहीं हो यार? बच्चा जब आप जिसे सुना रहे हैं उसके काम की बात उसको सुनाएं। उसकी बजाय अगर आप बातों को सरल करके बताओगे कि बहुत आसान है, सिखाने वाला कोई है, सब कुछ हो जाएगा, सब जने कर रहे हैं, तुम सीखने आओ। मैं आपको एक ट्रिक बताती हूँ, मैं किसी को करने के लिए कहती ही नहीं हूँ। जब करने के लिए कहते हैं तो बंदा डर जाता है, तो या तो मैं उसे पाने के लिए कहती हूँ या मैं उसे सीखने के लिए कहती हूँ। ये हम वो चुंबक बनने के बिजनेस में कि हम चुंबक बन जाएं, कोई भी लोहा आए वो हमें छू करके वो भी चुंबक हो जाए, फिर जब वो किसी लोहे को छुए तो वो भी चुंबक हो जाए। ಎಸ್, ನೆಕ್ಸ್ಟ್ ಅವರದ್ದು ನಿಧಾನಕ್ಕೆ ಇದೆ. ನಾನು ಇದನ್ನ ಹಿಂದಿಯಲ್ಲಿ ಇದೆ, ನನಗೂ ಪೂರ್ತಿ ಅರ್ಥ ಆಗುವಂತದ್ದಲ್ಲ ಹಿಂದಿ, ಆದ್ರೂ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಒಂದ್ಸಲ ಹೇಳ್ತೀನಿ. ತುಂಬಾ ಜನ ನಮ್ಗೆ ಹೇಳ್ಕೊಡೋರಿದ್ದಾರೆ, ಅವರೆಲ್ಲ ಮಾಡ್ತಾರೆ, ಅವರೆಲ್ಲ ಆದ್ರೂ ನನ್ ಕೈಯೆಲ್ಲ ಆಗಲ್ಲ ಅಂತ ಜನ ತುಂಬಾ ಕನ್ಸಿಡರ್ ಮಾಡ್ತಾರೆ. ಸೊ ಸಾಧಾರಣವಾಗಿ ಜನಗಳ ಹತ್ರ ನಾವು ಅದು ಮಾಡಿ, ಇದು ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ, ಜನ ಅಂದ್ರೆ ನೀವು ಪ್ರಾಸ್ಪೆಕ್ಟು ಇರ್ಬೋದು, ನಿಮ್ಮ ನ್ಯೂ ಜಾಯಿನಿ ಕೂಡ ಇರ್ಬೋದು, ಎರಡನ್ನೂ ಕೂಡ ನಾನು ನಮ್ಮವರು ಅಂತ ತಗೋತೀನಿ. ಜನಗಳ ಹತ್ರ ಅದು ಮಾಡಿ, ಇದು ಮಾಡಿ ಅಂತ ಹೇಳ್ತೀವಲ್ವಾ. ಸುರೇಖಾ ಮೇಡಮ್ ಏನ್ ಹೇಳ್ತಾರೆ, ನಾನು ಯಾರತ್ರ ಕೂಡ ಅದು ಮಾಡಿ, ಇದು ಮಾಡಿ ಅಂತ ಹೇಳಲ್ಲ. ನಾವು ಆಗ್ಬೇಕಾಗಿರೋದು ಮ್ಯಾಗ್ನೆಟ್. ಚುಂಬಕ್ ಅಂದ್ರೆ ಮ್ಯಾಗ್ನೆಟ್ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು. ನಾನು ಆಗ್ಬೇಕಾಗಿರೋದು ಮ್ಯಾಗ್ನೆಟ್. ನಾನು ಮ್ಯಾಗ್ನೆಟ್ ಆಗ್ಬೇಕು. ಅವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೆ ಕಬ್ಬಿಣದ ಇದು ಇರಬಹುದು ಅಥವಾ ಮ್ಯಾಗ್ನೆಟ್ಗಳಿರ್ಬಹುದು, ಅಟ್ರಾಕ್ಟ್ ಆಗತ್ತೆ. ಸೊ ನಾನು ಮ್ಯಾಗ್ನೆಟ್ ಆಗೋದು ಅಂದ್ರೆ ಏನು, ನಾನ್ ಮಾಡ್ಬೇಕು, ನಾನ್ ಮಾಡಿದ ಹಂಗೆ ಜನ ಮಾಡ್ತಾ ಬರ್ತಾರೆ ಅಂತ ಅದರ ಅರ್ಥ ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ನಾನು ಮ್ಯಾಗ್ನೆಟ್ ಆಗ್ಬೇಕು ಅಂದ್ರೆ
ಕರೆಕ್ಟ್ ಆದ ಸಿಸ್ಟಮ್ ಅನ್ನ ನಾನು ಯಾವ ರೀತಿ ಮಾಡ್ಬೇಕು ಅಂತಿದೆ ಅದೇ ನಾನು ಮಾಡ್ತಾ ಹೋದಾಗ ಜನ ಆ ಸಿಸ್ಟಮ್ ಅನ್ನ ಫಾಲೋ ಮಾಡಕ್ ಬರ್ತಾರೆ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್. नेटवर्क मार्केटिंग एक तरफ बहुत रिवॉर्डिंग है तो दूसरी तरफ फन है। अगर हम इस काम को करने के सही तरीकों को सीख लें तो सफलता भी बहुत पाएंगे एंड बिलीव मी लाइफ को एंजॉय भी बहुत कर पाएंगे। तो आइए चलते हैं एक बड़े ही इंपॉर्टेंट सवाल पर। लोग कहते हैं लोग सुनते नहीं हैं, लोग मीटिंग में बुलाओ तो आते नहीं हैं, आ जाएं तो जुड़ते नहीं है, जुड़ जाएं तो प्रोडक्ट परचेज करते नहीं है, जो भी उनसे करने के लिए कहो वो करते नहीं है, सुनते नहीं है। और फ्रेंड्स ये चैलेंज हर एक नेटवर्कर की लाइफ में कभी ना कभी आता है। क्या करें, कैसे इसको ओवरकम करें, यही लेकर के आ रहा है हमारा आज का सेशन। फ्रेंड्स वैसे ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಎಲ್ಲರೂ ಅರ್ಥ ಮಾಡ್ಬೇಕಾಗಿರೋದು, ಎಲ್ರಿಗೂ ಆಗುವ ಅನುಭವವನ್ನ ಸುರೇಖಾ ಮೇಡಮ್ ಹೇಳಿದ್ದಾರೆ. ಜನ ನಾನು ಕರೆದ್ರೆ ಬರೋದೇ ಇಲ್ಲ, ಬಂದ್ರೆ ಜಾಯಿನ್ ಆಗೋದೇ ಇಲ್ಲ, ಜಾಯಿನ್ ಆದ್ರೆ ಬಿಸ್ನೆಸ್ ಮಾಡಲ್ಲ. ಇದು ಎಲ್ಲರಿಗಿರುವಂತಹ ಚಾಲೆಂಜು. ಇದಕ್ಕೆ ಏನು ಉತ್ತರ ಅಂತ ಮೇಡಮ್ ಹೇಳ್ತಿದ್ದಾರೆ. कहा जाता है कि जैसे वैष्णो देवी माता का दरबार में ना बुलावा आता है, जब माता का बुलावा आता है तब कोई जा पाता है। या मक्का मदीना हज करने भी जिसका जब बुलावा आया होता है ना तब ही वो जा पाता है। और यही बात एक नेटवर्कर के ऊपर फिट बैठती है। जब नेटवर्क मार्केटिंग में किसी को सफलता का बुलावा आता है ना तब वो सुनने लगता है। जब सफलता का बुलावा आ जाता है ना तब वो हर चीज सुनता चला जाता है। ये बात अपनी जगह सही है, पर अगर आप चाहते हैं जब किसी की सफलता का बुलावा आए तो उसकी जीत का सेहरा आपके सिर पर भी बंधे, तो आइए ನೀವು ಮಾಡ್ತಾ ಇರುವ ಕೆಲಸ ಮಾಡುವಾಗ ಯಾರಿಗೆ ಸಫಲತಾ ಕಾ ಬುಲಾವ್ ಅಂದ್ರೆ ಸಕ್ಸಸ್ಸಿನ ಕರೆ ಅಂತ ಹೇಳ್ತೀನಿ ಟ್ರಾನ್ಸ್ಲೇಷನ್ ಮಾಡಿದ್ರೆ. ಅಂದ್ರೆ ನಾನು 10 ಜನಕ್ಕೆ ಮಾಡಿದ್ರೆ ಒಬ್ರು ಇಬ್ರು, ಅಥವಾ ಅದು 100 ಜನಕ್ಕೆ ಮಾಡಿದ್ರೆ ಒಬ್ರು, ಇದೆಲ್ಲ ಲಾ ಆಫ್ ಎವರೇಜಸ್ ಅಂತ ಹೇಳ್ತೀವಲ್ವಾ. ಅದು ಯಾರು ಅಂತ ನಾನು ಮತ್ತೆ ನೀವು ಡಿಸೈಡ್ ಮಾಡುವಂಗಿಲ್ಲ, ಅದು ಯೂನಿವರ್ಸ್ ಡಿಸೈಡ್ ಮಾಡ್ಲಿ. ಸಫಲತಾ ಕಾ ಬುಲಾವ್ ಅಂದ್ರೆ ಅವರ ಹಣೆನಲ್ಲಿ ಸಕ್ಸಸ್ ಬರದಿದ್ರೆ ಅಂತ ಒಂದು ಹೇಳ್ತೀವಲ್ವಾ. ಅವರ ಲಕ್ ಅಂತ ಜನ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಲಕ್ ಅಲ್ಲ, ಇದು ಸಫಲತಾ ಕಾ ಬುಲಾವ್ ಅನ್ನುವ ಶಬ್ದ ಮೇಡಮ್ ಯೂಸ್ ಮಾಡಿದ್ದಾರೆ. समझिए कि क्या करना होता है जब लोग सुनते नहीं हैं। तो चलते हैं, सबसे पहली बात ये आती है कि लोग नहीं सुनते, कोई बात नहीं, पर क्या आप सुनते हो? ये बहुत इंपॉर्टेंट है। क्या आप सुनते हो? क्या आप अपने दिल की सुनते हो? फ्रेंड्स अगर आप अपने दिल की सुन करके किसी को सुनाओगे ना उस बात का असर ही अलग होगा। जब मैं दिल के सुनने की बात कर रही हूँ तो मैं कह रही हूँ कि क्या पैशनेट होकर के बात करते हो? क्या जब कुछ भी बोलते हो उसका जो बेस होता है वो आपके सपने होते हैं? वो आपका बच्चा 18 साल का होगा तो उसको 75 लाख की कार दिलाओगे का क्या सपना आपकी बातों के बेस में होता है? क्या आप अपनी बीवी को हर महीने 10 ग्राम गोल्ड दिलाना चाहते हो? वो सपना आपकी बातों की का आधार होता है? क्या आप कोई अंधाश्रम खोलना चाहते हो, कोई वृद्धाश्रम खोलना चाहते हो? क्या आप 1000 लोगों को सफलता दिलाने में माध्यम बनना चाहते हो? क्या ऐसे किसी सपने के बेस पर अपनी बातचीत शुरू करते हो? दिल में जो वो वायलिन बज You are wasting 2,000 to 3,000 rupees every month on managing your diabetes. On what? अपनी बातचीत शुरू करते हो, दिल में जो वो वायलिन बज रही होती है वो क्या आपका जो दिल सपनों को लेकर के, सफलता को लेकर के धड़क रहा है? क्या वो सुर आप मिलाते हो जब किसी से बात करते हो? तो सबसे पहली बात अपने दिल की सुनिए। दूसरी बात आती है कि क्या अपलाइन की सुनते हो? क्या ग्रोइंग अपलाइन की सुनते हो? वो जो ग्रोइंग अपलाइन जो आपसे कहता है यू कैन डू इट, वो जो ग्रोइंग अपलाइन आपसे कहता है कि तू कर जाएगा, तेरे से हो जाएगा, मैं बताता हूं एक दिन तेरे को 100 किलो का हार मिलेगा। जब आपका अपलाइन, ग्रोइंग अपलाइन आपसे कहता है कि तू एक दिन उस स्टेज पर खड़ा होगा, तेरे लिए 10,000 लोग ताली बजा रहे होंगे, तो क्या आप उसकी सुनते हो? उसकी सुन करके उन बातों पर विश्वास करके जब बात करोगे ना तो जो आपकी बातों का आधार होगा ना वो बहुत बहुत मजबूत होगा, बहुत बहुत फर्म हो गया। आपको पता होगा मैं तो कर ही जाऊंगा, और जिसको मैं सुना रहा हूं अगर उसने मेरी सुन ली तो वो भी जीत जाएगा। तो क्या आप अपने अपलाइन की सुनते हो? देन कम्स कि क्या आप सिस्टम की सुनते हो? सिस्टम कहता है अपने आप मत सुनाओ, सिस्टम कहता है टूल्स को यूज करो, सिस्टम कहता है थर्ड पार्टी यूज करो, सिस्टम कहता है अब इवेंट्स के थ्रू लोगों को सुनाओ। तो क्या आप सिस्टम की सुनते हो?
जब आप सिस्टम की सुन रहे होगे ना तो कंफ्यूज नहीं होगे। जब आप किसी से बात कर रहे होगे, आपका जो जेस्चर होगा, जो आपका पोस्चर होगा, वो बहुत स्ट्रांग होगा। और फिर जब आप सिस्टम की सुनते हुए उसके बताए तरीके से लोगों को सुनाओगे तो डेफिनेटली आपका काम बहुत आसान होगा। तो अगर सिस्टम की सुन लोगे तो आसान तरीके से लोगों को बात सुना पाओगे, तो डेफिनेटली लोग आपकी बात सुनेंगे। तो बहुत बहुत इंपॉर्टेंट सी बात है। देन कम्स कि आपने सुना है और समझा है कि लोगों के नहीं सुनने से भी पैसा आता है। आपको लोग नहीं सुन रहे ना, पर आप उन्हें सुनाने की कोशिश तो कर रहे हो ना, तो उनके नहीं सुनने से भी आपको पैसा आएगा कि आपने ये समझा है। जब आप ये बात समझ करके सुनाओगे ना, तब आप बहुत ग्रेसफुल होगे। और जब वो ग्रेसफुल रहोगे, वो ग्रेसफुल एंट्री करोगे, ग्रेसफुल एग्जिट मारोगे, किसी ने समझा तो ठीक, किसी ने नहीं सुना तो ठीक, तो उसके बाद जो आपके डायलॉग्स होंगे, जो आपका जेस्चर होगा ना, वो बहुत स्ट्रांग होगा। तो फ्रेंड्स, किसी को भी सक्सेसफुली सुनाने के लिए सबसे पहले हमें खुद सुनना होता है, अपने दिल की सुननी होती है, अपने ग्रोइंग अपलाइन की सुननी होती है, अपने सिस्टम की सुननी होती है। और फिर पता होना चाहिए कि भैया नहीं सुनने के भी तो इस बिजनेस में पैसे आते हैं। तो अगर नहीं भी सुन रहे हो ना, तो खुश होने चाहिए। अगर ये काम आप करने लगे तो डेफिनेटली आपके लिए काम करना, नेटवर्क मार्केटिंग में सफलता पाना आसान हो जाएगा। देन कम्स की क्या आप सही सुनाते हो। देखिए, लोग नहीं सुनते वो एक बात है, पर ये भी तो चेक करो कि क्या आप सही सुनाते हो, सही तरीके से सुनाते हो। तो चलिए वन बाय वन चलते हैं कि किसको कहते हैं सही तरीके से सुनाना। जो आप सुना रहे हो, वो जिसको सुना रहे हो, क्या उसके फायदे का है। कभी कभी ना हम बहुत एक्साइटेड होते हैं, हम इस बिजनेस में आ गए, हमें इस बिजनेस के फीचर पता चल गए, हमें कैलकुलेशन पता चल गई, हमें हमारा कहते हैं ना ग्रेटनेस पता चल गई। हम बहुत सामने वाले को ओवरलोड कर देते हैं इन्फॉर्मेशन से, बहुत सारा सुनाते हैं और बहुत कॉम्प्लिकेटेड सुनाते हैं, बहुत सारे फीचर सुनाते हैं, करने की बात करते हैं, उसके फायदे की बात करना भूल जाते हैं, तो सामने वाला नहीं सुनता। तो फ्रेंड्स, मेक श्योर कि जब आप जिसे सुना रहे हैं उसके काम की बात उसको सुनाएं, उसके फायदे की बात उसको सुनाएं। ये सबसे इंपॉर्टेंट हो जाता है। देन कम्स कि आप जब उसे सुनाते हो तो क्या बात ऐसे सुनाते हो कि बात उसके दिल तक जाए, वो रिलेट कर पाए। कभी कभी हम बिना समझे, बिना सुने सामने वाले को कि वो किससे रिलेट करेगा, उसकी बिल्कुल भी उसके बारे में समझे बिना जो हमें एक दो सक्सेस स्टोरीज पता चली है या जो इस बिजनेस की ताकत पता चली है, वो हम बताते जाते हैं। जैसे फॉर एग्जांपल, आपको पता चला है कि भैया इस बिजनेस में पैसिव इनकम मिलती है। अब आप पैसिव इनकम बताए जा रहे हो, जो कि अपने आप में एक बहुत बड़ा बेनिफिट है इस बिजनेस का। पर हो सकता है उसके माइंड में कोई टेंशन ही नहीं हो, हर दिल डिफरेंटली धड़कता है, हो सकता है वो फॉरेन ट्रिप से मोटिवेट होता हो। तो अगर आप थोड़ा सा जिसको सुना रहे हो उसके बारे में बात करके, उससे बात करके, उसको उसका हॉट बटन पता करके, उसको किस चीज ने उसको आंदोलित करना है, किस चीज ने उसको आनंद से भर देना है, वो थोड़ा सा अंदाजा लगा के फिर जब आप उससे बात करोगे और फिर जो उसके काम की बात बताओगे तो दिल तक बात जाएगी। यानी बात ऐसे करो कि लोग रिलेट कर पाएं। आपसे नहीं भी कर पाएं तो बहुत सारी सक्सेस स्टोरीज आपकी कंपनी की, इस इंडस्ट्री की बिखरी पड़ी होंगी। किसी और थर्ड पार्टी अप्रोच को काम में लेके, किसी और की बात को करके आपको व्यक्ति को रिलेट कराना है। देन कम्स कि जो भी बात करते हो ना, वो सरल होनी चाहिए और सामने वाले के लिए संभव होनी चाहिए। अगर हम किसी व्यक्ति को कहने लगे ना, तू जीत सकता है, तू कर सकता है, तू 1 करोड़ रुपया महीना कमा सकता है, तू तो पर्वत चढ़ सकता है, अगला सोचेगा भैया इसकी एक गलतफहमी बनी रहे कि मैं पर्वत चढ़ सकता हूँ, ये मुझे इतनी इज्जत देता रहे, बस उसी में भलाई है। उसकी बजाय अगर आप बातों को सरल करके बताओगे कि बहुत आसान है, सिखाने वाला कोई है, सब कुछ हो जाएगा, सब जने कर रहे हैं, तुम सीखने आओ। मैं आपको एक ट्रिक बताती हूँ, मैं किसी को करने के लिए कहती ही नहीं हूँ। जब करने के लिए कहते हैं तो बंदा डर जाता है। तो या तो मैं उसे पाने के लिए कहती हूँ या मैं उसे सीखने के लिए कहती हूँ। ये एक बहुत बड़ा इस बिजनेस में ना एक ये आर्ट है जो आपको सीखना है। या तो पाने की बात करो या सीखने की बात करो, करने की बात करनी ही नहीं है। करने से व्यक्ति को डर लगता है, पाना व्यक्ति को पसंद है, और सीखना, हम एशियन कंट्री के लोगों को ना सीखना पसंद है। तो आप या तो पाने की बात कीजिए या सीखने की बात कीजिए, तो डेफिनेटली व्यक्ति आपकी सुनेगा। देन कम्स कि क्या आप लगातार सुनाते हो। आपने किसी को सुनाया, आपने किसी को सुनाने की कोशिश करी कि इवेंट में आ जाओ या प्रोडक्ट परचेज कर लो या ज्वाइन कर लो, ज्वाइन करके प्रोडक्ट परचेज कर लो, और उसने नहीं सुना, तो क्या आपने फॉलो अप किया? क्या आप फॉलो अप में स्ट्रांग हो? क्या आपने फॉलो अप की जो मेरी वीडियो है गारंटेड जुड़ेंगे सब, क्या वो सुनी है? फ्रेंड्स, फॉलो अप एक ऐसा आर्ट है जो आपको लगातार सुनाना सिखाता है और रुक रुक करके सुनाना सिखाता है। कब सुनाना रोक देना है, कब सुनाना शुरू कर देना है, ये हर चीज जो फॉलो अप का आर्ट है उसमें आपको सिखाया गया है। तो अगर आपने नहीं देखी है, इस वीडियो को देखिए और लगातार ही नहीं, रुक रुक करके कब अपने आप को पीछे हटाना है, कब अपने आप को आगे लाना है, ये सब अगर सीखना है तो फॉलो अप सीख करके आप अब दूल्हा दुल्हन के बारे में, अरे इनको छोड़ो।
आप सीख करके आप फॉलो अप करते हो क्या, क्या आप लगातार सुनाते हो क्या, देन कम्स की क्या आप नए नए लोगों को सुनाते हो। देखिए, अगर हम कुछ ही 2-3-4 लोगों से बात कर ली और फिर 2-4 लोगों को ही अगर लगातार सुनाते चले जाते हैं ना, तो हम कितनी भी अच्छी बात बताएं, कितने भी अच्छे तरीके से बताएं, जरूरी नहीं है वो हमारी सक्सेस को गारंटी नहीं कर सकता। तो एक बहुत इंपॉर्टेंट काम है जो नेटवर्क मार्केटिंग में आपको करना है, और वो ये कि लगातार नए नए लोगों को सुनाना है। हम किसी कहते हैं टॉक लेस टू मोर पीपल, किसी 1 या 2 या 3 लोगों पर डिपेंड हम नहीं करते। जैसे ही आप कुछ लोगों पर डिपेंड करने लगोगे, कुछ लोगों की हाँ पर या कुछ लोग ही आपको सुन करके सब कुछ कर जाएं, अगर आप उस पर डिपेंड करोगे तो आपका पोस्चर लूज हो जाएगा और फिर आपकी सक्सेस की कोई गारंटी भी नहीं होगी। तो प्रोस्पेक्टिंग इस बिजनेस में बहुत इंपॉर्टेंट है, कंटिन्यूस प्रोस्पेक्टिंग। प्रोस्पेक्टिंग मीन्स नए लोगों को लाना, नए लोगों से बात करना, या मैं अगर इसको एक दूसरे तरीके से कहूँ तो हाँ तो हमें कुछ ही लोगों की लेनी होती है, पर बहुत सारे लोगों की ना लेना, या बहुत सारे लोग ऐसे बनाना जो हमारी ना सुनते हो, हमारी नहीं सुनते हो। जितने ज्यादा लोग आपकी नहीं सुनने वाले इस दुनिया में होंगे, उतने ही ज्यादा लोग आपकी सफलता सुनने वाले इस दुनिया में आपको मिलेंगे। फ्रेंड्स, इट्स ए मैजिकल थिंग। आपको प्रोस्पेक्टिंग करनी है और लगातार करनी है। 330-300 प्रिंसिपल मैं बार बार सिखाती हूँ। 3 लोग भी आपका सारा वक्त ले लेंगे, 30 लोग भी आपका सारा वक्त ले लेंगे, और 300 लोग भी आपका सारा वक्त ले लेंगे। कर आप यही रहे होगे, तो जब कर ही रहे हो तो 3 को नहीं करा के 30 को कराओ, 30 को नहीं करा के 300 को कराओ। और जब आप इतने सारे लोगों को प्रोस्पेक्टिंग करोगे तो डेफिनेटली उसमें से बहुत सारे लोग आपकी नहीं सुनेंगे, पर जो सुनेंगे वो आपके लिए मोर देन इनफ होंगे। देन कम्स की क्या आप लगातार सुनाना सीख रहे हो। जब हमें पता ही चल गया कि सुनने सुनाने के पैसे हैं, तो सुनाना सीख लेना चाहिए ना। क्या एक्सीलेंस की तरफ बढ़ रहे हो, क्या तरक्की कर रहे हो, क्या जैसे आज किसी को बातें बताई थी कल उससे बेहतर बना रहे हो, पर्सनल ग्रोथ पर क्या आपका फोकस है। फ्रेंड्स, जब सुनाने से इतना पैसा आता है, सारे सपने पूरे हो सकते हैं, तो डेफिनेटली ये जो आर्ट है ये हमें सीखना है, कैसे कम्युनिकेट किया जाए, कैसे बेटर कम्युनिकेट किया जाए, कैसे ज्यादा प्रभावित किया जाए। हम लोगों को इंप्रेस करने के बिजनेस में, हम वो चुंबक बनने के बिजनेस में कि हम चुंबक बन जाएं, कोई भी लोहा आए वो हमें छू करके वो भी चुंबक हो जाए, फिर जब वो किसी लोहे को छुए तो वो भी चुंबक हो जाए। हम चुंबक बनने के, हम वो मैग्नेटिज्म लाने के बिजनेस में हैं, और ये एक आर्ट है। तो क्या आप लगातार सुनाना सीख रहे हो। देन कम्स कि क्या आप सुनना सुनाना एंजॉय कर रहे हो। फ्रेंड्स, इट्स वेरी इंपॉर्टेंट। अगर आप कितनी भी अच्छी से अच्छी बात करो ना और एंजॉय करते हुए नहीं करो, थकेले से नजर आओ और हारे थके से बस मजबूरी में कि बस ये किसी तरह मेरी सुन ले तो मैं सफलता पालूं, अगर इस एटीट्यूड के साथ, इस एक्सप्रेशन के साथ किसी से भी अच्छी से अच्छी बात करोगे ना, उसे समझ में नहीं आएगा। बट अगर आप सुनना एंजॉय कर रहे हो, सुनाना एंजॉय कर रहे हो, सिर्फ सुनाना भी एंजॉय कर रहे हो ना, तो एक बहुत बड़ा कारण हो जाएगा कि लोग आपको पसंद करने लगेंगे। और जब लोग आपको पसंद करने लगते हैं तो फिर वो आपकी सुनने भी लगते हैं और आपके साथ बहुत कुछ करने लगते हैं। तो ये छोटी छोटी सी बातें हैं, हालांकि एक बहुत बड़ा आर्ट है, इस पे हम आपको बहुत सारे सेशंस देंगे, बट फिर भी क्या आप सुनाना सीख रहे हो, क्या आप सही सुना रहे हो, ये बात डेफिनेटली आपके समझने की है। देन कम्स की एक बहुत इंपॉर्टेंट बात जो कि मेरे आज के सेशन का हाईलाइट पॉइंट है। अगर आपने नोटिस किया हो, मैं पहले अपने हर एक सेशन का एक सेंटर पॉइंट बनाती हूँ और फिर उसके चारों ओर उस सेशन को बिल्ड करती हूँ। पर वो जो सेशन होता है ना, वो सेशन का वो जो सेंटर पॉइंट होता है वो डेफिनेटली बहुत इंपॉर्टेंट होता है। और अगर आपने वो समझ लिया है तो मेरे सेशन में कभी ना कभी, पूरे हर सेशन को आप देखेंगे ना, एक पॉइंट ऐसा आएगा जब मैं उस दिन की खास बात आपको सिखाना चाहती हूँ। और आज अब वो बताने जा रही हूँ। अगली बात वो ये आती है कि चलो, लोग आपको नहीं सुन रहे वो ठीक है, कोई बात नहीं, पर जो आपकी सुन रहे हैं उनका क्या कर रहे हो, जो आपकी सुन रहे हैं उनके साथ क्या हो रहा है, ये बहुत इंपॉर्टेंट है। जो नहीं सुन रहे दैट्स ओके, पर जो सुन रहे हैं उन पे फोकस करो, और जो सुन रहे हैं उनको सफल बनाने के लिए कुछ भी करने को तैयार हो जाओ। उनकी सफलता के लिए जो भी राइट काम करना होता है वो काम करने लगो। और जो आपकी सुन रहे हैं, अगर आप उनको सफल बनाते चले गए ना, तो जो नहीं सुन रहे ना वो भी आपकी अपने आप सुनने लगेंगे। क्यों सुरेखा भार्गव को लोग सुनते हैं? क्या नेवी ब्लू मेरा फेवरेट कलर है इसलिए, या नीले नीले अंबर पे चांद जब आए ये गाना मेरा फेवरेट है इसलिए? नहीं, लोग मुझे इसलिए सुनना पसंद करते हैं क्योंकि जिन्होंने सुना है वो सक्सेसफुल हैं। तो आपको ये प्रूव करना है कि जो आपकी सुनते हैं वो सक्सेसफुल हो जाते हैं। तो डेफिनेटली जो नहीं सुन रहे उनको लगातार सुनाते जाओ, पर जो सुन रहे हैं उनके लिए ऑल आउट जाओ और उनको सफल बनने में मदद करो। ये डेफिनेटली बहुत इंपॉर्टेंट है। जो लोग आपकी सुन रहे हैं वो सफल होते चले जाएं। जो वादा आप लोगों से कर रहे हैं वो वादा आप निभाएं। जब आप अपनी
अपनी शब्दों की आपके लिए कीमत होगी ना, जब अपनी जबान की आपके लिए कीमत होगी ना, तब दुनिया के लिए आपकी जबान कीमती बनेगी। और अगर एक बार ये क्रेडिबिलिटी आप सेट करते चले गए, लोगों को पता चल गया कि हाँ, ये जो कर रहा है वो खास कर रहा है, ये जो कर रहा है वो लगातार कर रहा है, ये जो कर रहा है वो प्रॉफिटेबल है, ये जो भी बता रहा है उससे मुझे भी फायदा होगा, और ये मेरा हाथ नहीं छोड़ेगा, ये मेरा साथ नहीं छोड़ेगा, ये फिकल माइंडेड नहीं है। लोगों में जब आप अपनी क्रेडिबिलिटी सेट कर लेते हो ना, उसके बाद डेफिनेटली लोग आपकी सुनते हैं। तो जो लोग आपकी सुन रहे हैं उन्हें सफल बनाइए, जो आप वादा कर रहे हैं वो वादा निभाइए, अपनी जबान की कीमत बढ़ाइए, तो लोग आपकी सुनते चले जाएंगे। देन कम्स की सुनते जाओ, सुनाते जाओ, तो सुनने लायक कहानी तो आप बन ही जाओगे। जो ये करने को कह रहे हैं ना कि सुनो और सुनाओ, ये लगातार करना है, लगातार सुनना है। सक्सेसफुल लोगों की सुनना है, जो सक्सेसफुल होने की नसीब लेकर के इस दुनिया में आए हैं उनको सुनाना है, और डेफिनेटली लगातार ये काम करोगे तो सुनने लायक कहानी तो आप भी बन जाओगे। पर हाँ, 2 चीजें हैं जो डेफिनेटली मैं बताना चाहूंगी कि ना सुनाने वालों की नहीं सुनना है आपको। जो लोग ना दे रहे हैं ना, ठीक है, वो ना दे रहे हैं, वो आपकी नहीं सुन रहे हैं, वो ठीक है, पर जो नहीं सुन रहे उनकी आपको नहीं सुननी है। आपको अपने फर्म रहना है अपने सपनों पर। आपको अपने इस जो आपने रास्ता ले लिया है, जो इस सफर पर आप निकल पड़े हो ना, सफलता के इस रास्ते पर, आपको लगातार है ना इसी रास्ते पर चलना है। तो पहली बात, ना सुनाने वालों की नहीं सुनना है, और दूसरी बात, खुद की ना तो हरगिज नहीं सुनना है। अगर आपने खुद की भी ना नहीं सुनी ना, तो फ्रेंड्स आपकी सफलता को कोई रोक नहीं सकता। वो लोग जो आज आपकी नहीं सुन रहे वो सुनने लगेंगे, ये दुनिया आपकी सुनने लगेगी, और मैं कहती हूँ आप शोर मचाओगे या नहीं मचाओगे, आपकी सफलता डेफिनेटली शोर मचाएगी। तो फ्रेंड्स, बस इन्हीं छोटी छोटी बातों के साथ हमारे साथ आगे बढ़ते जाइए और तरक्की पाते चले जाइए। और अगर हमारे यस, कंटिन्यूस, लगातार ಸುನ್ನ ಸುನಾನ. ಲಗಾತಾರ್ ಸುನ್ನ ಮಾತ್ರ ಅಲ್ಲ, ಕೊನೆಗೆ ಅವ್ರು ಏನ್ ಹೇಳಿದ್ರು, ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅನ್ನೋರನ್ನು ನೀವು ಕೇಳಿಸೋದು ಬೇಡ. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನೀವು ನಿಮ್ಮ ಮನಸ್ಸಿನ ಒಳಗಡೆ ನಿಮ್ಮನ್ನ ಯಾವ್ದು ಕೇಳ್ತಾ ಇಲ್ಲ ಅದನ್ನು ಕೇಳಬೇಡಿ ಅಂತ. ಏನದ್ರ ಅರ್ಥ? ಅಯ್ಯೋ ನನ್ ಕೈಲಿ ಆಗಲ್ಲ, ಅದಾಗಲ್ಲ ಅಂತ ನಾವ್ ಇರ್ತೀವಲ್ವಾ, ಅದನ್ನ ಕೂಡ ಕೇಳ್ಬೇಡಿ ಅಂತ. ನಂಗೆ ಟಯರ್ಡ್ ಆಗಿದೆ ಅಂದ್ರೆ ಅದನ್ನು ಕೇಳ್ಬೇಡಿ. ನನಗ ಕೈಲಿ ಆಗ್ತಾ ಇಲ್ಲ ಅದನ್ನು ಕೇಳ್ಬೇಡಿ. ನಾವು ಹೇಳಿದ್ದನ್ನೆಲ್ಲ ಕೇಳ್ತಾ ಇಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇರತ್ತಲ್ವಾ, ಅದನ್ನು ಕೇಳ್ಬೇಡಿ. ಈಗ ಕಂಟಿನ್ಯೂಸ್ ಆಗಿ ಸುನಾನ ಆಗ್ಬೇಕಾಗಿರೋದು ಯಾವುದನ್ನ ನಾವು ಮಾಡ್ಬೇಕಾಗಿರೋದು. ಸೊ ಎಲ್ಲಾರು ಖಂಡಿತ ಫೀಡ್ಬ್ಯಾಕ್ ಕೊಡಿ. ಇದ್ರಲ್ಲಿ ನಿಮ್ಗೆ ಏನು ಅರ್ಥ ಆಯ್ತು, ಅರ್ಥ ಆಗದೆ ಇರೋದನ್ನ ಕೂಡ ಕೇಳ್ಬಹುದು. ಫಸ್ಟ್, ಜನ ಕೇಳ್ತಾ ಇಲ್ಲ ನಾವ್ ಹೇಳಿದ್ದನ್ನ ಅಂತ ಕೇಳಿದ್ದಕ್ಕೆ ಫಸ್ಟ್ ಸುರೇಖಾ ಮೇಡಮಿನ ಪ್ರಶ್ನೆ ಏನಿತ್ತು, ನೀವು ಕೇಳ್ತಾ ಇದ್ದೀರಾ ಅಂತ ಫಸ್ಟ್ ಕೇಳಿ. ಏನನ್ನ ಕೇಳ್ಬೇಕು ನಾವು? ನಾನು ನನ್ನ ಗ್ರೋಯಿಂಗ್ ಅಪ್ಲೈನ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂತ ಇದು ಕೊಟ್ಟೆ ಅಲ್ವಾ, ಅಲ್ಲಿ ಸಪೋರ್ಟಿವ್ ಅಪ್ಲೈನು, ಗ್ರೋಯಿಂಗ್ ಅಪ್ಲೈನು ಅಂತ ಆಡ್ ಮಾಡಿಲ್ಲ. ಬಟ್ ನಿಮ್ಮನ್ನ ಇಮಿಡಿಯೇಟ್ ಸ್ಪಾನ್ಸರ್ ಮಾಡಿದವರು ಯಾರು, ನಿಮ್ ಜೊತೆ ವರ್ಕ್ ಆಕ್ಟಿವ್ ಅಪ್ಲೈನ್ ಇದ್ದಾರೆ, ಆ ತರ ಹೇಳಿದೀವಿ ಆಕ್ಟಿವ್ ಅಪ್ಲೈನ್ ಅಂತ. ಸಪೋರ್ಟಿಂಗ್ ಅಪ್ಲೈನು, ಗ್ರೋಯಿಂಗ್ ಅಪ್ಲೈನು ಅದು ಬೇಕಾಗಿರೋದು, ಅವರ ಮಾತು ಕೇಳಬೇಕಾಗಿರೋದು. ಅಂಡ್ ಸಿಸ್ಟಮಿನ ಮಾತು ಕೇಳಬೇಕಾಗಿರೋದು. ನಿಮ್ಮ ಪಾಸಿಟಿವ್ ಏನಿದೆ ಅದನ್ನ ಕೇಳ್ಬೇಕಾಗಿರೋದು. ಅಂಡ್ ಅದೇ ತರ ನೀವು ಬೇರೆಯವರಿಗೆ ಹೇಳೋದನ್ನ ನೀವು ಇಷ್ಟಪಡ್ತಿದ್ದೀರಾ? ಈಗ ನೋಡಿ, ಶಾರದಾ ಮೇಡಮ್ ಮತ್ತೆ ನಾವು ಮೊನ್ನೆ ಅದರಿಂದ ಮೊನ್ನೆ 3 days ಮಾಡಿದ ಕೆಲ್ಸ, ರಿಸಲ್ಟ್ ಸೈಡಲ್ಲಿ ಇಡಿ. ಫಸ್ಟ್ ರಿಸಲ್ಟ್ ಅಂತ ಯಾವುದೂ ಇಲ್ಲ, ನೆಕ್ಸ್ಟ್ ಆಕ್ಷನ್ ಅಂತ ಇರೋದು. ಆಕ್ಚುಲಿ ಏನ್ ಮಾಡಿದೀವಿ, ನೆಕ್ಸ್ಟ್ ಆಕ್ಷನ್. ಸೊ ಎಸ್, ಫಸ್ಟ್ ನನ್ ಮನಸ್ಸಿನ ಮಾತು ಕೇಳಬೇಕು. ಆದ್ರೆ ಫಸ್ಟ್ ನನ್ ಮನಸ್ಸಿನ ಮಾತು ಕೇಳೋ ಮೊದ್ಲೇನೆ ನಾವು ಅಪ್ಲೈನ್ಗಳ ಮಾತನ್ನ ಕೇಳಬೇಕಾಗತ್ತೆ. ಯಾಕಂದ್ರೆ ನನ್ ಮನಸ್ಸು, ನಾನು ಜನರಲ್ ಆಗಿ ನೋಡಿದ್ದು ಎಲ್ಲಾರು, ಈಗ ನಾನು ನೀವು ಅಲ್ಲ ಇಲ್ಲಿ ಹೇಳ್ತಾ ಇರೋದು, ಎಷ್ಟೋ ಕಡೆ ಅವರ ಮನಸ್ಸು ನನ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇರುತ್ತೆ. ಅಂತವರನ್ನ ನಾವು ಎಂಪವರ್ ಮಾಡಿ ಅವರ ಮಾತನ್ನ ಕೇಳುವಂಗ್ ಮಾಡ್ಬೇಕಾಗತ್ತೆ. ಅದಕ್ಕೆ ಇಲ್ಲಿ ಫಸ್ಟ್ ಮೇಡಮ್ ಏನ್ ಹೇಳಿದ್ದಾರೆ, ಸಿಸ್ಟಮ್ ಅನ್ನ ಕೇಳುವಂತದ್ದು, ಸಕ್ಸಸ್ಫುಲ್ ಜನಗಳ ಮಾತನ್ನ ಕೇಳುವಂತದ್ದು, ಗ್ರೋಯಿಂಗ್ ಅಪ್ಲೈನ್ ಇರ್ಬೋದು, ಗ್ರೋಯಿಂಗ್ ಬೇರೆ ಬೇರೆ ಲೀಡರ್ಗಳ ಮಾತನ್ನ ಇರ್ಬೋದು, ಅದನ್ನ ಕೇಳಿಸ್ಕೊಂಡು ಆಮೇಲೆ ನನ್ನ ದಿಲ್ ಸೇ ಮಾತನ್ನ ಕೇಳ್ಬೇಕಾಗಿರೋದು. ಪ್ರೇಮ ಮೇಡಮ್ ಹಾಕಿದ್ದು 100% ಕರೆಕ್ಟು. ಫಸ್ಟ್ ನಾವು ಪ್ರಾಸ್ಪೆಕ್ಟ್ ಮಾಡುವಾಗ್ಲೂ
ನಿಮ್ಮ ಮನಸ್ಸು ಏನು ಹೇಳತ್ತೆ ಅಂತ ಕೇಳುವ ಹಂಗೆ ಎಂಪವರ್ ಮಾಡುವ ಕೆಲಸ ನಮ್ಮ ಹತ್ರ ಇರುವಂತದ್ದು. ಸೊ ಇಲ್ಲಿ ಅದಕ್ಕೆ ಆ ಗುರುರಾಜ ಕರ್ಜಗಿಯವರ ಕಥೆಯಿಂದ ಹಿಡಿದು ನಾವು ನಿನ್ನೆ ಮಾಡಿದ ಆಕ್ಷನ್ ಲಿಸ್ಟ್ ಇಂದ ಹಿಡಿದು ಇದನ್ನ ಕನೆಕ್ಟ್ ಮಾಡಿರೋದು. ಈಗ ಮೊನ್ನೆ ಮಾಡಿದ ಆಕ್ಷನ್ ಅಲ್ಲಿ ನಾವು ಒಂದು ವೇಳೆ ಮಾಡಿದ ಕೆಲಸವನ್ನ ಇಷ್ಟಪಟ್ಟಿಲ್ಲ ಅಂತ ಇಟ್ಕೊಳ್ಳೋಣ, ಶಾರದಾ ಮೇಡಮ್ ಇರ್ಲಿ ನಾನಿರ್ಲಿ, ಇಬ್ರು ನಾವು ಇಷ್ಟಪಟ್ಟಿಲ್ಲ ಅಂದ್ರೆ ಮಾಡಿದ ಕೆಲಸ ನಮ್ಗೆ ಏನಾದ್ರೂ ಉಪಯೋಗ ಇದೆಯಾ, ಅದನ್ನ ನೆಕ್ಸ್ಟ್ ಆಕ್ಷನಿಗೂ ನಾವು ತಗೊಂಡೋಗಕ್ ಕಷ್ಟ ಆಗತ್ತೆ. ಅಂಡ್ ನೆಕ್ಸ್ಟ್ ಬೇರೆ ಯಾರಿಗೂ ಕೂಡ ನಾವು ಹೇಳ್ಕೊಡೋದು ಇಲ್ಲ ಅದನ್ನ. ಸೊ ಫಸ್ಟ್ ನಾನು ಮಾಡುವ ಕೆಲಸವನ್ನ ನಾನು ಇಷ್ಟಪಡ್ತಿದ್ದೀನಾ, ಇಷ್ಟಪಟ್ಟು ಮಾಡಿದಾಗ ಲಗಾತಾರ್ ಅಂತ ಏನು ಹೇಳ್ತಾರೆ, ಮಾಡಿದಾಗ ಅದು ಪ್ಯಾಷನ್ ಆಗುತ್ತೆ. ಸೊ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ನಾವು ತುಂಬಾ ದಿನದಿಂದ ಏನು ಮಾತಾಡ್ತಾ ಇದೀವಿ, ಟಾಸ್ಕ್ ಆಗಿ ತಗೊಂಡೆ ಅಂತ ಹೇಳಿದ್ರಲ್ವಾ ಶಾರದಾ ಮೇಡಮ್, ಏನೋ ಅವ್ರು ಇಷ್ಟಪಟ್ಟ ಅಲ್ಲ ಶುರು ಮಾಡಿರೋದು, ಟಾಸ್ಕ್ ಇದು ಅಂತ ತಗೊಂಡೆ ನಾನು, ನನ್ನನ್ನ ಆಕ್ಟಿವ್ ಮಾಡಕ್ಕೆ ನಂಗೆ ಟಾಸ್ಕ್ ಅಂತ. ಬಟ್ ಆ ಟಾಸ್ಕ್ ಆಗಿ ತಗೊಂಡಿದ್ದನ್ನ ಮಾಡುವಾಗ ನಾವು ಇಷ್ಟಪಟ್ರೆ ಅದು ಕಂಟಿನ್ಯೂಸ್ ಆಗತ್ತೆ. ನೆಕ್ಸ್ಟ್ ಈ ತರ ನಾನು ಯಾವಾಗ ಮಾಡ್ಬೇಕು ಅಂತ ಕಾಯ್ತಾ ಇರ್ತೀವಿ, ಕಾಯೋದಲ್ಲ, ಸ್ಟಾರ್ಟ್ ಡೂಯಿಂಗ್ ಇಟ್ ವೇರ್ ಎವರ್ ಪಾಸಿಬಲ್ ಅಂತ ಹೇಳ್ತೀನಿ ನಾನು. ಎಲ್ಲಿ ಚಾನ್ಸಸ್ ಇದೆ, ಅಥವಾ ಚಾನ್ಸಸ್ ಇದೆ ಅಂತ ಅಲ್ಲ, ಚಾನ್ಸಸ್ ಅನ್ನ ಹುಡ್ಕೊಂಡು ಹೋಗ್ತೀವಿ ನಾವು. ಸಾಧಾರಣವಾಗಿ ಎಲ್ಲಿ ನಮ್ಗೆ ಆಪರ್ಚುನಿಟಿ ಇದೆ ಅಂತ ಕಾಯ್ತಾ ಕೂರಲ್ಲ, ಹುಡ್ಕೊಂಡು ಹೋಗ್ತೀವಿ, ಮಾಡ್ತಾ ಹೋಗ್ತೀವಿ. ವಿ ವಿಲ್ ಬಿ ಇನ್ ಸರ್ಚ್ ಅಂತ ಹೇಳೋದು, ಸ್ಟಾರ್ಟ್ ಮಾಡೋದು. ಈಗ ಬಿಫೋರ್ ಗಿವಿಂಗ್ ಟು ಯು ಆಲ್, ನನಗೆ ಸ್ವಲ್ಪ ಅರ್ಜೆನ್ಸಿ ಇದೆ, ಅದಕ್ಕೋಸ್ಕರ 6 ಗಂಟೆಗೆ ನಂದು ಯೋಗ ಕ್ಲಾಸ್ ಇದೆ. ಆಮೇಲೆ ನನ್ನ ಮಗ ಬರ್ತಿದ್ದಾನೆ ಇವಾಗ, ಈಸ್ ಆಲ್ರೆಡಿ ಇನ್ ದ ಏರ್ಪೋರ್ಟ್. ಒಂದು ಇಂಪಾರ್ಟೆಂಟ್, ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿರುವ ಪ್ರತಿಯೊಬ್ರು ಕೂಡ ನನ್ನ ಪ್ರಕಾರ ನಿಮ್ಮ ಬೂಟ್ ಕ್ಯಾಂಪಿನ ಬುಕ್ಕಿಂಗ್ ಆಫ್ ದ ಸೀಟ್ ಅನ್ನ ಮಾಡ್ಕೊಂಡಿದ್ದೀರಾ. ಆಲ್ರೆಡಿ ಓವರ್ಫುಲ್ ಆಗ್ತಾ ಇದೆ. ನೀನಾ ಮೇಡಮ್ ಇಂದ ನಂಗೆ ಈಗ ಪ್ರೆಷರ್ ಬರ್ತಾ ಇದೆ, ಎಕ್ಸ್ಟ್ರಾ ಸೀಟಿಗೆ ಡಿಮ್ಯಾಂಡ್ ಮಾಡಿ. ಅವರಿಂದಾನು ಜಾಸ್ತಿ ನಂಬರ್ ಇದೆ, ನಮ್ಮಿಂದಾನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ನಂಬರ್ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಂದ್ರೆ ಎಕ್ಸ್ಟ್ರಾ ಸೀಟ್ ಅಂದ್ರೆ ಎಷ್ಟು ಸಿಗುತ್ತೆ ಏನು ಅಂತ. ಸೊ ದಯವಿಟ್ಟು ಯಾರು ಕೂಡ ಈಗ ಎಕ್ಸ್ಟ್ರಾ ಯಾರದ್ದು ಬುಕ್ ಮಾಡಕ್ ಹೋಗ್ಬೇಡಿ. ನಿನ್ನೆ ರಾತ್ರಿ ಒಳಗಡೆ ಯಾರೆಲ್ಲ ಬುಕ್ ಮಾಡಿದ್ದು ಅದು ಮಾತ್ರ ಕನ್ಸಿಡರ್ ಮಾಡೋಣ ಇವಾಗ. ಅಂಡ್ ಕ್ವಿಕ್ಲಿ ಇಮಿಡಿಯೇಟ್ ಅಂದ್ರೆ ಯು ಟೇಕ್ ಯುವರ್ ಓನ್ ಟೈಮ್ ಅಲ್ಲ. ಇವತ್ತೆಷ್ಟು 28th and 29th, ನನ್ನ ಪ್ರಕಾರ 2 days ಒಳಗಡೆ 100% ಈಗ ಕೊಟ್ಟಿರುವ ಹೆಸರಿದ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾನು ಎಕ್ಸ್ಟ್ರಾ ಸೀಟ್ ಬೇಕಾಗಿದೆ ನಮ್ಗೆ ಇವಾಗ, ಬಟ್ ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ, ಇಲ್ಲಿರುವವರಿಗೆ ಎಕ್ಸ್ಟ್ರಾ ಸೀಟ್ ಬೇಕಾಗಿದೆ. ನೀವೀಗ ಇಮಿಡಿಯೇಟ್ ಕಂಪ್ಲೀಟ್ ಮಾಡಿದ್ರೆ ನಾನು ಎಕ್ಸ್ಟ್ರಾ ಬುಕ್ಕಿಂಗಿಗೆ ರಿಕ್ವೆಸ್ಟ್ ಮಾಡುವಾಗ ಇನ್ ಯಾರಾದ್ರೂ ಆಡ್ ಮಾಡಕ್ ಆಗತ್ತಾ ಅಂತ ನಾವು ನೋಡ್ಬೋದು. ಫಸ್ಟ್ ಕಮ್ ಫಸ್ಟ್ ಅಲ್ವಾ, ನಾವು ಹೆಸರು ಕೊಟ್ಟವರಿಗೆ ಫಸ್ಟ್ ಚಾನ್ಸಸ್ ಕೊಡ್ಬೇಕು. ಹಾಗಾಗಿ ನನ್ನ ಒಂದು ಏನು ರಿಕ್ವೆಸ್ಟ್ ಅಂದ್ರೆ, ಎಲ್ಲರಿಗೆ ಕೂಡ ನೀವು ಏನೇ ಕೆಲಸ ಮಾಡುವಾಗ ಮನಪೂರ್ತಿಯಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಸುರೇಖಾ ಮೇಡಮ್ ಹೇಳಿದ್ದನ್ನ ಕೇಳಿದ್ರಲ್ವಾ, ನೀವೀಗ ಯಾರ ಹೆಸರು ಕೊಟ್ಟಿದ್ದೀರಾ ಅವ್ರ ಜೊತೆ ವರ್ಕ್ ಮಾಡಕ್ ರೆಡಿ ಆಗಿದ್ದೀರಾ, ಅವ್ರು ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಳ್ಳೋರು. ಈಗ ರಿಜಿಸ್ಟರ್ ಅಂದ್ರೆ ಹೆಸರು ಕೊಡೋದಲ್ಲ, ಪೇಮೆಂಟ್. ನೀವೀಗ ಇಲ್ಲಿರುವವರೆಲ್ಲರೂ ಕೂಡ ಮಾಡ್ಬೇಕಾಗಿರೋದು ಇಮಿಡಿಯೇಟ್ ನಿಮ್ಮ ಅಪ್ಲೈನ್ ನ ಸಪೋರ್ಟ್ ತಗೋಬೇಕು, ಒಟ್ಟಿಗೆ ಮಾಡಿ. ಯಾಕೆಂದ್ರೆ ಈ ಸಲ ತುಂಬಾ ನೀನಾ ಮೇಡಮಿನ ಡೌನ್ ಲೈನ್ಸ್ ಇಂದು ಎಲ್ಲ ನಾವು ರಿಜಿಸ್ಟರ್ ಮಾಡಿಸುವ ಕೆಲಸ ಇದೆ. ಹಾಗಾಗಿ ನಾವು ಒಂದೊಂದು ಹೆಸರು ಹೋದ್ರೆ ಕಷ್ಟ ಆಗುತ್ತೆ ಕೃಷ್ಣಮೂರ್ತಿಗೆ, ಯಾರ ಹೆಸರಿಂದ ಅಂತಲೇ ಗೊತ್ತಾಗಲ್ಲ. ಬಟ್ ನಾನೇ ಅಪ್ಲೈನ್ ಎನ್ನುವರು ನೀವು ಒಂದ್ ಸಿಂಗಲ್ ಆಗಿನೇ ಕಳಿಸ್ಬೇಕು, ಏನು ಪರವಾಗಿಲ್ಲ. ಬಟ್ ಯಾರ್ದೆಲ್ಲ ನಿಮ್ಮ ಆಕ್ಟಿವ್ ಅಪ್ಲೈನ್, ಸಪೋರ್ಟಿಂಗ್ ಅಪ್ಲೈನ್ ಇಲ್ಲಿದ್ದಾರೆ ಅಂದ್ರೆ ಅವ್ರ ಮೂಲಕ ಒಟ್ಟಿಗೆ ಕಳಿಸಿ. ಸಿಂಗಲ್ ಆಗಿ ಕಳಿಸೋದು ಬೇಡ. ಇವತ್ತು ಮತ್ತೆ ನಾಳೆ 2, ಯಾಕೆಂದ್ರೆ ಇವತ್ತು ನೀವು ಅವರಿಂದೆಲ್ಲ ಕಲೆಕ್ಟ್ ಮಾಡಕ್ಕೆ ಟೈಮ್ ನಿಮಗೆ, ನಾಳೆ ಒಳಗಡೆ ಎಲ್ಲಾರು ಕೃಷ್ಣಮೂರ್ತಿಗೆ ನೀವು ಪಾಸ್ ಮಾಡಕ್ಕೆ ಟೈಮ್. ಸೊ ವಿತ್ ದಿಸ್ ಐ ಇನ್ವೈಟ್ ಶಾರದಾ ಮೇಡಮ್ ಅಂಡ್ ಆಲ್. ಸೊ ಇವತ್ತಿನ ಗುರುರಾಜ ಕರ್ಜಿಗೆ ಅವರ ಕತೆ ಇರ್ಬೋದು, ನಮ್ಮ ಸುರೇಖಾ ಮೇಡಮಿನ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಸಕ್ಸಸ್ ಸ್ಟೋರಿ. ಇದು ನಮ್ಮ ನೆಕ್ಸ್ಟ್ TTTಗೆ ನಾನು ಯಾಕೆ ಹೋಗ್ಬೇಕು, ಇದು ಎಕ್ಸಾಂಪಲ್ ಅಥವಾ ಇದು ಸಪೋರ್ಟಿಂಗ್ ಆಗತ್ತೆ ಅಂದ್ರೆ, TTT ಅಂದ್ರೆ ಅದೂನೆ ಬೇಸಿಕ್ ಕೋರ್ಸ್ ಅಂದ್ರೆ ಏನಿದೆ, ಲಿಟ್ರೇಚರು ಏನಿದೆ, ವಿಷಯಗಳು ಫಸ್ಟ್ ಕಲ್ತ್ಕೊಳ್ಳೋದು, ಸಿಸ್ಟಮ್ ಕಲ್ತ್ಕೊಳ್ಳೋದು, ವಿಷಯಗಳು ಕಲ್ತ್ಕೊಳ್ಳೋದು. ಆಮೇಲೆ ನೋಡಿ, ನೀವು ಜನಗಳ ಹತ್ರ ಕನಸುಗಳ ಬಗ್ಗೆ ಮಾತಾಡ್ತಿದ್ದೀರಾ, ನೀವು ಜನಗಳಿಗೆ ಅವ್ರಿಗೆ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಸುರೇಖಾ ಮೇಡಮ್ ಕೇಳಿದ್ರಲ್ವಾ, ಅದು ನಾವು ಮಾಡ್ಬೇಕಾಗಿರೋದು. ವಿತ್ ದ ಬೇಸಿಕ್ ಆಫ್ ಅವರ್ ಲರ್ನಿಂಗ್. ಏನು ಬೇಸಿಕ್ ಕೋರ್ಸಿನ ಲರ್ನಿಂಗು, ರಿಯಲ್ ಸ್ಕ್ರಿಪ್ಟ್ ಗಳಿರ್ಬೋದು, ರಿಯಲ್ ಮ್ಯಾಟರ್ ಗಳಿರ್ಬೋದು, ಅದ್ರಿಂದ ತಗೊಂಡು ನಾವು ಜನಗಳು ಪಡ್ಕೊಳ್ಳೋದ್ರ ಬಗ್ಗೆ, ಜನಗಳ ಕನಸುಗಳ ಬಗ್ಗೆ ನಾವು ಮಾತಾಡ್ತಿದೀವ. ಒಂದು ವೇಳೆ ನಾವು ಏನಾದ್ರೂ, ನಾನು ಅದ್ರ ಬಗ್ಗೆ ಒಂದು ಮೆಸೇಜ್ ಇದೆ, ನಾನು ಕಳಿಸ್ತೀನಿ ಶಾರದಾ. ಎಸ್, ಥ್ಯಾಂಕ್ ಯು ಶಾರದಾ.
ಸೊ ಯಾರು ಎಲ್ರು ಅರ್ಲಿ ಬರ್ಡ್ ಆಫರ್ ಅಮೌಂಟ್ ಆಲ್ರೆಡಿ ಡಿಸೈಡ್ ಆಗಿದೆ, ನಿನ್ನೆನೆ ಕಳಿಸ್ಬೇಕಿತ್ತು, ಮರ್ತ್ಬಿಟ್ಟೆ ನಾನು. ಇವತ್ತು ಕಳಿಸ್ತೀನಿ, ನಿನ್ನೆ ಮೇಡಮ್ ಟೈಪ್ ಮಾಡಿ ಹಾಕಿದ್ದಾರೆ. ಈಗ ವಾಯಿನಲ್ಲಿ ಹೇಳಿದ್ರೆ ಅದು ಕನ್ಫ್ಯೂಸ್ ಆಗತ್ತೆ. ಯಾರಿಗೆ ಏನಾದ್ರು ಕನ್ಫ್ಯೂಸ್ ಇದ್ರು ನಂಗೂ ಕಾಲ್ ಮಾಡ್ಬೋದು, ನಿಮ್ಮ ಅಪ್ಲೈನ್ಗಳಿಗೆ ಕಾಲ್ ಮಾಡ್ಬೋದು. ಇಮಿಡಿಯೇಟ್ ನಾನು ಇವಾಗ್ಲೇ ಮೆಸೇಜ್ ಕಳಿಸ್ತೀನಿ ಅದನ್ನ. ಏನು ನಾನು ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಾನು ಇವತ್ತಿನ ಟಾಪಿಕ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದ್ರಲ್ಲಿ ನನಗೆ ಫಸ್ಟ್ ಇಷ್ಟ ಆಗ್ಬೇಕು, ಆಮೇಲೆ ಬೇರೆಯವ್ರಿಗೆ ಇಷ್ಟ ಆಗ್ಬೇಕು ಅಂತ ಹೇಳ್ತೀವಲ್ವಾ ನಾವು. ಸೊ ನಾನ್ ಮಾಡ್ತಾ ಇರೋದು ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಗೆ ಇಷ್ಟ ಆಗತ್ತೆ? ಅದಕ್ಕೆ ಅವ್ರು ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ, ಅವರ ಕನಸಿನ ಬಗ್ಗೆ ಮಾಡಿದ್ರೆ ಇಷ್ಟ ಆಗತ್ತೆ. ಅವ್ರನ್ನ ಅದು ಮಾಡಿ ಇದು ಮಾಡಿ ಅಂತ ಹೇಳೋ ಬದಲು ಅವ್ರಿಗೆ ಏನ್ ಬೇಕಾಗಿದೆ, ಅವರಿಗೆ ಏನು ಪ್ರಾಫಿಟ್ ಇದೆ ಅದ್ರ ಬಗ್ಗೆ ಮಾತಾಡಿದಾಗ ಖಂಡಿತ ಒಂದು ಲರ್ನಿಂಗು, ಇಂದು ಅರ್ನಿಂಗು ಅಂತ ಹೇಳೋದು. ಕೆಲವರಿಗೆ ಲರ್ನಿಂಗಿನ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗತ್ತೆ, ಬಟ್ ಎಲ್ಲರಿಗೂ ಲರ್ನಿಂಗ್ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗಲ್ಲ. ಇದು ನನ್ನ ಅನುಭವ. ನಾನೇ ಅದಕ್ಕೆ ಮೊದಲ ವ್ಯಕ್ತಿ ಆಗಿದ್ದೆ. ಇನ್ನೇನಿದೆ ಕಲಿಯೋದು? ಅವಾಗ ನಂಗೆ ಇನ್ನೂ ಯಂಗ್ ಏಜೆ, ಬಟ್ ಏನಿದೆ ಎಲ್ರು ಬರ್ಕೋತಿದ್ದಾರೆ ಅಂತ ನನ್ ಮೈಂಡ್ ರಾಂಗ್ ಅಲ್ಲಿ ಇತ್ತು. ಬಟ್ ಆಮೇಲೆ ನಾನು ಎಷ್ಟು ಪರಿವರ್ತನ ಆದೆ ಅಂತ ನನಗೆ ಗೊತ್ತದು. ಸೊ ಹಾಗಾಗಿ ಕೆಲವರಿಗೆ ಲರ್ನಿಂಗ್ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗತ್ತೆ, ಕೆಲವರಿಗೆ ಅರ್ನಿಂಗ್ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗತ್ತೆ. ಯಾರು ಕೂಡ ಅವ್ರು ಏನ್ ಮಾಡ್ಬೇಕು ಡೂಯಿಂಗ್ ಬಗ್ಗೆ ಮಾತಾಡೋದು ಬೇಡ, ಅದು ಟ್ರೈನಿಂಗ್ ರೂಪದಲ್ಲಿ ಸಿಗ್ಬೇಕು ಅವ್ರಿಗೆ. ಅದು ನ್ಯೂ ಜಾಯ್ನಿಂಗ್ ಇರ್ಬೋದು, ಪ್ರಾಸ್ಪೆಕ್ಟ್ ಗಳಿಗಾಗಿರ್ಬೋದು. ಅದು ಮಾಡಿ ಇದು ಮಾಡಿ ಅಂತ ಹೇಳೋದು ನಮಗೆ ತುಂಬಾ ಸುಲಭ ಆಗತ್ತೆ. ಪ್ರಾಡಕ್ಟ್ ತಗೊಳ್ಳಿ ಅಲ್ವಾ, 3000 rupees ಪರ್ಚೇಸ್ ಮಾಡಿ ಅಲ್ವಾ, ಅದ್ ಮಾಡಿ ಅಲ್ವಾ, ಇದು ಮಾಡಿ. ಸೊ ಲಾಯಲ್ಟಿ ಮಾಡಿದ್ರೆ ಏನು ಬೆನಿಫಿಟ್ ಸಿಗತ್ತೆ ಅಂತ ಹೇಳುವಾಗ ಅವ್ರು ಮಾಡ್ಬೇಕಾ ಬೇಡವಾ ಅವ್ರು ಡಿಸೈಡ್ ಮಾಡ್ತಾರೆ. 100 PV ಮಾಡಿದಾಗ ಇದು ಸಿಗುತ್ತೆ ಅಂತ ಹೇಳಿದ್ರೆ ಬೇಕಾ ಬೇಡವಾ ಅವ್ರು ಡಿಸೈಡ್ ಮಾಡ್ತಾರೆ. BA ಮ್ಯಾಗ್ನೆಟ್, ಚುಂಬಕ್ ಬನಾನ, ಅಷ್ಟೇ ನಮ್ಮ ಕೆಲಸ. ಎಸ್ ಶಾರದಾ, ಓವರ್ ಟು ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಕಂಗ್ರಾಚುಲೇಷನ್ಸ್. ಎಲ್ರು ಮೈಂಡ್ ಸೆಟ್ ಮಾಡಿ ನಮ್ಮ ಬೂಟ್ ಕ್ಯಾಂಪೇನ್ ಅನ್ನ ಡಿಸೈಡ್ ಮಾಡಿದೀರಾ. ಸೊ ಈಗ ನಿಮ್ಮ ಜವಾಬ್ದಾರಿಯನ್ನ ನೀವು ತಗೊಳ್ಳಿ. ಸೊ ಎಸ್ ಶಾರದಾ, ಓವರ್ ಟು ಯು. ಥ್ಯಾಂಕ್ ಯು ಸಂಧ್ಯಾ. ಸೊ ಡೆಫಿನೆಟ್ಲಿ ನಾನು ಒಂದು ಮಾತು ಹೇಳ್ಬೇಕಾಗಿತ್ತು ನಿನ್ನೆದು ಪ್ರೋಗ್ರಾಮ್ ಅಲ್ಲಿ. ನಾವು ಬಂದು ಏನ್ ಮಾಡ್ತೀವಿ, ಬೇರೆ ಎಲ್ಲೋ ಒಂದ್ ಕಡೆ ಹೋಗಿ ಮಾಡೋ ಬದಲು ನಮ್ಮ ಸುತ್ತಮುತ್ತ ಇರೋರಾಗಿದ್ರೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಏನಾಗತ್ತೆ, ಅವ್ರಿಗೂ ನಮ್ಮನ್ನ ಪರಿಚಯ ಆಗುತ್ತೆ. ನಾವು ಮನೆ ಇಲ್ಲಿದ್ದೀವಿ ಅಂತ ಹೇಳಿದಾಗ ಇಂಟ್ರಾಕ್ಷನ್ ಅಲ್ಲಿ ತುಂಬಾ ರೆಸ್ಪಾನ್ಸ್ ಇದೆ ಅಂತ ಗೊತ್ತಾಯ್ತು. ಯಾಕಂದ್ರೆ ನಾವು ವಾಕಿಂಗ್ ಹೋಗುವಾಗ ಎಲ್ಲ ಕಡೆನೂ ನೋಡ್ತಾ ಇರ್ತೀವಲ್ವಾ. ಸೊ ಹಾಗಾಗಿ ಪರಿಚಯ ಇರುತ್ತೆ. ಮನೆಗೆ ಬಂದಾಗ ಇನ್ವೈಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಅದೇ ಒಂದು ಸ್ಟ್ರೇಂಜ್ ಏರಿಯಾಗೆ ಹೋಗ್ಬಿಟ್ಟು ನಾವು ಬಾಗಿಲು ತಟ್ಟಿದ್ರೆ ಅದು ರೆಸ್ಪಾನ್ಸ್ ಅಷ್ಟು ಇರಲ್ಲ. ಸೊ ಹಾಗಾಗಿ ಫಸ್ಟ್ ನಮ್ಮ ಸುತ್ತಮುತ್ತಲೂ ಇರೋರನ್ನ ಸ್ಟಾರ್ಟ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಅಪ್ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಟ್ಟೆ. ಇವತ್ತಿಂದು ಶೇರಿಂಗ್ ಅಲ್ಲಿ ಯಾರ್ಯಾರಿಗೆ ಏನ್ ಲರ್ನಿಂಗ್ಸ್ ಇದೆ, ಬಿಕಾಸ್ ಇಲ್ಲಿ ಯಾಕೆ ನಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀವಿ ಅಂದ್ರೆ, ಎಲ್ಲರೂ ಅವರವರ ಶೇರಿಂಗ್ಸ್ ಹೇಳೋದ್ರಿಂದ ಒಬ್ಬೊಬ್ರಿಗೆ ಅದರಿಂದ ಏನಾದ್ರೂ ಒಂದು ಪಾಯಿಂಟ್ ನಾನು ತಗೊಳ್ಬಹುದಾ. ಬಿಕಾಸ್ ನೀವು ಮಾಡಿ ಅಂತ ಹೇಳ್ಬಾರ್ದು ಏನಿದೆ, ಸೇಮ್ ಥಿಂಗ್. ನಾವು ಯಾರನ್ನು ಮಾಡಿ ಅಂತ ಹೇಳಲ್ಲ, ಬಟ್ ಇವ್ರು ಮಾಡಿದಾರಲ್ವಾ, ನಾನು ಈ ತರದ್ದು ಏನಾದ್ರೂ ಮಾಡಬಹುದಾ ಅಂತ ಒಂದು ಪಾಯಿಂಟ್ ನ ಕ್ಯಾಚ್ ಮಾಡೋದಿಕ್ಕೆ ಅಂಡ್ ಅದನ್ನ ಆಕ್ಷನ್ಗೆ ಹಾಕೊಳ್ಳಕ್ಕೆ, ಪ್ರೀತಿ ಮಾಡ್ಕೊಂಡು ಆಕ್ಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತಂದ್ರೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿ ಶೇರಿಂಗ್. ಓಕೆ, ಸೊ ಹಾಗಾಗಿ ಇವತ್ತು ಕಲ್ತಿರೋ ವಿಷಯಗಳನ್ನು ಅಷ್ಟೇ. ಒಬ್ಬೊಬ್ರು ಬನ್ನಿ, ನಿಮಗೆ ಏನ್ ಅನ್ಸಿದೆ ಅಂತ ಹೇಳಿ. ಅನದರ್ 6 minutes ಇದೆ. Come on. Ma'am, about speaking about from the dil, as I said, speaking from the heart. When I realized that I had opened the shop, but how to connect to people who I already know. But after working in school and not meeting them, I started connecting and I got a good response. Because I realized people are waiting for something where we have products of value, and they said, yes, we'll come and visit. So it was a nice way to go and meet them, have a casual talk. First, the importance is first, where we forget to say our neighbors hi or good morning or good evening, but with that connection, we are able to build more. Yesterday, I was going down, I met somebody else.
And she was happy. She said, yes, we'll connect. So that way, we can make a lot of connection if we're just having casual talks as well with the people around us who we meet regularly. That was the important point, that if we're able to connect on certain things, it may be a 1 minute talk, a 30 seconds talk, but we're able to connect because our interaction helps them to build the trust in us. That is also there. And with that, I got two things, three of them were willing to, and that is why, and I regularly go to the shop to buy vegetables. And for some reason, and I spoke of haldi, and then he said haldi was costly, but I had the pickle bottle. And then he said, I need orders for pickle, because that was the same thing. I never expected somebody will order pickle with so much amount or so much number of pickle bottles. And then I was a little surprised also, but then it was an opening. It was there are opportunities everywhere, but we have to know how to connect. And if you are able to, it is a good thing. Because I first thought, what will I talk to them and all that? But then when 1 or 2 lines is enough per day when you buy something and be around, it was a good opportunity. Thank you. ಥ್ಯಾಂಕ್ ಯು ಸಲ್ಮಾ ಮ್ಯಾಮ್. ಸೊ ಸಲ್ಮಾ ಮ್ಯಾಮ್ ಹೇಳಿದಿಷ್ಟೇ, ಅವರು ಒಂದು ಅಕ್ಕಪಕ್ಕದಲ್ಲಿ ಹೋಗಿ ನಾವು ಕನೆಕ್ಟಿವಿಟಿ ಇಟ್ಕೊಂಡು ಮಾತಾಡಿದಾಗ ಫಸ್ಟ್ ಕನೆಕ್ಷನ್ ಇಸ್ ಇಂಪಾರ್ಟೆಂಟ್. ಸೊ ಅಲ್ಲಿ ಮಾತಾಡ್ತಾನೆ ನಮಗೂ ಅದು ಒಳ್ಳೆ ರಿಸಲ್ಟ್ ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ, ನಿನ್ನೆ ಅವರು ಫೀಲ್ಡ್ ವರ್ಕ್ಗೆ ಹೋಗಿ ಮಾತಾಡಿದ್ದಕ್ಕೆ, ಅವ್ರು ಸಾಮಾನುಗಳು ತಗೊಳ್ಳೋ ಅಂಗಡಿಯಲ್ಲಿ ಇರೋರ ಹತ್ರನೂ ಮಾತಾಡಿದ್ದಕ್ಕೆ, ಅವರು ಉಪ್ಪಿನಕಾಯಿ ಬಾಟಲ್ಗಳು ಇಷ್ಟು ನಂಬರ್ಸ್ ನನಗೆ ಆರ್ಡರ್ ಬೇಕು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತಿಲ್ಲ ಯಾರಿಗೆ ಯಾವ ಪ್ರಾಡಕ್ಟ್ ಬೇಕಾಗಿರುತ್ತೆ ಅಂತ, ಬಟ್ ಅದನ್ನ ಇದೆ ಅಂತ ನಾವು ಹೇಳ್ಕೊಡ್ಬೇಕು ಅಂದಾಗ ಫಸ್ಟ್ ನಾವು ಮಾತಾಡ್ಬೇಕಾಗಿರುತ್ತೆ ಅಲ್ವಾ. ಫಸ್ಟ್ ಅದು ಮಾತಾಡ್ಬೇಕಂದ್ರೆ ಫಸ್ಟ್ ಹೋಗ್ಬೇಕು, ಅದು ಫಸ್ಟ್ ಸ್ಟೆಪ್. ಸೊ ಹೋಗ್ತಾ ನಾವು ಒಬ್ರ ಹತ್ರ ಮಾತಾಡ್ತೀವಿ, ಅಷ್ಟು ರೆಸ್ಪಾನ್ಸ್ ಬರಲ್ಲ. ಸೊ ಇಲ್ಲಿ ಲಾ ಆಫ್ ಆವ್ರೇಜ್ ಖಂಡಿತ ವರ್ಕ್ ಆಗುತ್ತೆ. ಎಲ್ಲಾ ಕ್ಯಾಟಗರಿ ಆಫ್ ಪೀಪಲ್ ನಮ್ಗೆ ಸಿಗ್ತಾರೆ. ಸೊ ಆಗ ನಮಗೆ ಒಬ್ರನ್ನ ಮಾತಾಡ್ಬೇಕು ಅಂದಾಗ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವ್ರು ಯಾರು ಹೇಗೆ ಇದ್ದಾರೋ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ಸ್ಟಾಲ್ಗಳಲ್ಲೂ ಅಷ್ಟೇ ಜನ ಬರ್ತಾ ಇರ್ತಾರೆ, ಕೆಲವರು ಅಲ್ಲಿ ಬಂದ ತಕ್ಷಣ ಆ ಕಡೆಯಿಂದ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಫೇಸ್ನ, ಬಿಕಾಸ್ ಇಲ್ಲಿ ನೋಡಿದ್ರೆ ಕರೀತಾರೆ ಅಂತ ಒಂದು ಭಯದಲ್ಲಿ ಹಂಗ್ ಹೋಗೋರು ಇರ್ತಾರೆ. ಇನ್ನ ಕೆಲವರು ಬರ್ತಾರೆ, ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅವ್ರು ಹೋಗ್ಬಿಡ್ತಾರೆ. ಸೊ ನಾವು ಅಲ್ಲಿ ಬಂದವ್ರನ್ನ ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಸ್ಮೈಲ್ ಇಂದ ಬನ್ನಿ ಅಂತ ಕರೆದಾಗ ಏನೋ ಒಂದು ಇವ್ರು ಇನ್ವೈಟ್ ಮಾಡಿದ್ದಾರೆ ಅಂತ ಆದ್ರೂ ಬರೋಕ್ಕೆ ರೆಡಿಗೆ ಇರ್ತಾರೆ. ಸೊ ವಿ ಹ್ಯಾವ್, ಅಂಡ್ ಇನ್ನ ಕೆಲವರು ಬಂದ ತಕ್ಷಣ ನಾವು ಹೇಳುವಾಗ್ಲೇ ನೋ ಐ ಡೋಂಟ್ ಯೂಸ್ ಎನಿ ಆಫ್ ದೀಸ್ ಪ್ರಾಡಕ್ಟ್ಸ್ ಅಂತ ಹೇಳೋರು ಇರ್ತಾರೆ. ಸೊ ಈ ತರ ಎಲ್ಲರನ್ನೂ ನೆನ್ನೆ ನಾನು ಅಲ್ಲಿ ವೆರೈಟಿ ಆಫ್ ಪೀಪಲ್ ನಾನು ನೋಡಿದ್ದಕ್ಕೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇದೇ ಪ್ರೀವಿಯಸ್ ಆಗಿದ್ರೆ ನಮ್ಮ ಮೈಂಡ್ ಕ್ಲೋಸ್ ಆಗ್ಬಿಡುತ್ತೆ. ಒಬ್ರು ಬಂದು ಬೇಡ ಅಂತ ಹೇಳಿದ ತಕ್ಷಣ ಅಯ್ಯೋ ನಾವು ಬಂದಿಷ್ಟು ಇನ್ಕಮ್ ಎಷ್ಟು ಸ್ಟಾಲ್ಗೆ ಇನ್ವೆಸ್ಟ್ ಮಾಡಿದ್ದೀವಿ, ಏನೂ ಆಗ್ಲಿಲ್ಲ ಅಲ್ಲ, ಸೇಲ್ ಆಗಿಲ್ಲ ಅಲ್ಲ ಅಂತ ಒಂದು ಬೇಜಾರಾಗುತ್ತೆ. ಬಟ್ ಖಂಡಿತ ನಾವು ರಿಸಲ್ಟ್ ಬಗ್ಗೆ ಯೋಚನೆ ಮಾಡದೆ ನಮ್ಗೆ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಸಿಕ್ತಲ್ವಾ, ನಂಬರ್ಸ್. ಇವತ್ತಿಲ್ಲ ನಾಳೆ ನಾವು ಅವ್ರನ್ನ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಮೈಂಡ್ ಓಪನ್ ಆಗುತ್ತೆ, ತಗೊಳ್ತಾರೆ. ಅಥವಾ ಒಂದು ಪ್ರಾಡಕ್ಟ್ ತಗೊಂಡವ್ರಿಗೆ ಇನ್ನೂ ಒಂದು 4 ಪ್ರಾಡಕ್ಟ್ ಶೇರ್ ಮಾಡೋದಕ್ಕೂ ಆಗುತ್ತೆ. ಸೊ ಇದೇ ನಾವು ಒಂದೊಂದು ಇದರಿಂದನೂ ಕಲಿಬೇಕಾಗಿರೋದು. ಓಕೆ, ನೆಕ್ಸ್ಟ್ ಯಾರು ಬರ್ತೀರಾ? 1 minute more. ನಾಗರತ್ನ ಮ್ಯಾಮ್ ಕಮ್. ಎಸ್, ನಮಸ್ತೆ. ಇವತ್ತಿನ ಒಂದು ಪ್ರೋಗ್ರಾಮ್ ತುಂಬಾ ಅದ್ಭುತವಾಗಿತ್ತು. ಪ್ರತಿಯೊಂದು ವಿಷಯನೂ ಆದ್ರೆ ನಂಗೆ ಹಿಂದಿ ಅಷ್ಟು ಅರ್ಥ ಆಗ್ಲಿಲ್ಲ. ಮೇಡಮ್ ಒಂದೊಂದು ಬಿಡಿಸಿ ಹೇಳಿದಾಗ ನಂಗೆ ಸ್ವಲ್ಪ ಅರ್ಥ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಹೌದು, ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವ್ರು ತಗೊಂತಾರೋ ಬಿಡ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ನಾವ್ ಹೇಳೋ ಕೆಲ್ಸನ ಹೇಳ್ದಾಗ ಆಗುತ್ತೆ. ಯಾಕಂದ್ರೆ ನಂಗೆ ನಿನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಬಸ್ಸಿಂದ ಕೆಲಸ ಮಾಡ್ಕೊಂಡು ಬಸ್ಸಲ್ಲಿ ಬರ್ತಾ ಇಳಿತಾ ಇರ್ಬೇಕಾದ್ರೆ ಒಬ್ರು ಇಳಿದ್ರು, ಅವ್ರಿಗೆ ಸ್ವಲ್ಪ ಎಡವದಂಗಾಯ್ತು. ಅವ್ರನ್ನ ಹಿಡ್ಕೊಂಡೆ, ಅವ್ರಿಗೆ ತುಂಬಾ ಖುಷಿ ಆಯ್ತು. ಆವಾಗ ಅವ್ರು ಹೇಳ್ತಿದ್ರು, ಎಲ್ಲಿ ನಿಮ್ಮ ಮನೆ ಅಂದ್ರು. ಆ ಮನೆ ಇಲ್ಲೇ ಇರೋದು, ಅಂದ್ರಳ್ಳಿ ಮೇನ್ ರೋಡ್ ಎಲ್ಲಿ ಅಂದ್ರು. ಅಲ್ಲಿ ಇಷ್ಟ ಕ್ಲಾಸ್ ಅಂತ ಹೇಳಿದೆ. ಖುಷಿ ಆಯ್ತು. ಆಮೇಲೆ ನೋಡಿದ್ರೆ ಅವ್ರು ಎಲ್ಲಿ ನೀವು ಕೆಲಸ ಮಾಡೋದು? ನಾನು ಹೆಲ್ದೆ ಮೆಡಿಟೆಕ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದೆ.
ಅವಾಗ ಅವ್ರು ಹೇಳಿದ್ರು, ನೀವ್ ಎಲ್ ಮಾಡ್ತಿದ್ರಿ ಮೇಡಮ್ ಅಂತ ಹೇಳಿದೆ. ಅವರು ನಾನು ಕೋಟಕ್ ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಖುಷಿ ಆಯ್ತು. ಹಂಗೆ ಮಾತಾಡ್ತಾ ರೋಡ್ ದಾಟ್ಕೊಂಡು ಇಬ್ರು ಬಂದ್ವಿ. ಅವ್ರ ಜೊತೆಲಿ ಸ್ವಲ್ಪ ಪರಿಚಯ ಇದ್ದವ್ರು, ಯಾವತ್ತೋ ಒಂದಿನ ಮುಖ ನೋಡಿದ್ದೆ ಅವ್ರನ್ನ. ಅವ್ರು ನನ್ ಗುರ್ತ ಹಿಡಿಲಿಲ್ಲ. ಮೇಡಮ್ ನೀವ ಅಂತ ಕೇಳಿದೆ, ನೀವ್ ಎಲ್ಲಿ ವರ್ಕ್ ಮಾಡೋದು ಅಂತ ಕೇಳಿದಕ್ಕೆ ಅವರು ಹೇಳಿದ್ರು, ಈ ತರ ಹೋಗ್ತಾ ಇದೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ಪರಿಚಯ ಆಗಿಲ್ಲ, ನನ್ ಪರಿಚಯ ಆಗಿಲ್ಲ ಅಂತ ನಾನು ಮತ್ತೆ ಅವ್ರನ್ನ ಕೇಳಿ, ಸ್ವಲ್ಪ ಏಜ್ ಆಗಿದೆ. ಆವಾಗ ಇಲ್ಲ ಅಂದ್ರು. ಆಮೇಲೆ ನಾನು ಹೇಳಿದೆ, ಇಂಥ ಕಡೆ ನೀವು ಮಾತಾಡಿದೀವಿ ನೋಡಿ ನನ್ನ ಫ್ರೆಂಡ್ ಅಂಗಡಿಲಿ ಅಂತ ಹೇಳಿದೆ. ಅವಾಗ ಖುಷಿ ಆಯ್ತು ಅವರಿಗೆ. ಸೊ ಅವರಿಂದ ನಂಗೆ ಇಬ್ರು ಪರಿಚಯ ಆದ್ರು. ಪರಿಚಯ ಆದ ತಕ್ಷಣ ಸ್ವಲ್ಪ ದೂರ ನಡ್ಕೊಂಡ್ ಬರ್ಬೇಕಿತ್ತು, ಒಂದು 5 ನಿಮಿಷ ನಡ್ಕೊಂಡ್ ಬರ್ಬೇಕಿತ್ತು ಅವ್ರ ಮನೆಗೆ. ಹೊಸ್ದಾಗಿ ಸಿಕ್ಕಿದ್ರಲ್ಲ ಅವ್ರ ಮನೆಗೆ. ಆವಾಗ ಅವ್ರು ಹೇಳಿದ್ರು, ಬನ್ನಿ ಮೇಡಮ್ ಬನ್ನಿ ಬನ್ನಿ ಅಂತ ಕರ್ತಾನೆ ಇದ್ರು. ನಾನು ಇಲ್ಲ ಬರಲ್ಲ, ಪರವಾಗಿಲ್ಲ ಇನ್ನೊಂದ್ ದಿನ ಬರ್ತೀನಿ, ನಿಮ್ ಮನೆ ನೋಡಿದ್ನಲ್ಲ, ತೋರ್ಸಿದ್ರು ನಮ್ಮ ಮನೆ ಇದೆ ಬನ್ನಿ ಅಂತ. ಬಿಡ್ಲೇ ಇಲ್ಲ, ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅವ್ರ ಮನೇಲಿ ಕೂರ್ಸಿ ಅವ್ರು ಮಾತಾಡಿ ಕಾಫಿ ಎಲ್ಲ ಕೊಟ್ಟು, ಆಮೇಲೆ ನಿಮ್ ಊರ್ ಯಾವ್ದು ಅಂತ ಕೇಳಿದ್ರು. ನಮ್ಮೂರು ಉಡುಪಿ ಅಂತ ಹೇಳಿದೆ ನಾನು. ನಿಮ್ ಊರ್ ಯಾವ್ದು ಅಂತ ಕೇಳಿದ್ರು. ಅವ್ರ ಊರು ಉಡುಪಿ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತು ಅವ್ರಿಗೆ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಾವ್ ಅವ್ರ ಹತ್ರ ಮಾತಾಡ್ಸಿಲ್ಲ, ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡಿಲ್ಲ ಅಂದಿದ್ರೆ ಅವ್ರಿಗೆ ಅವತ್ತು ಮಾತಾಡಕ್ ಆಗ್ತಿರ್ಲಿಲ್ಲ. ಹೆಚ್ಚಾಗಿ ರೋಡಲ್ಲಿ ಹೋಗೋರು ಸಡನ್ ಮಾತಾಡ್ಸಕ್ ಆಗಲ್ವಲ್ಲ. ತುಂಬಾ ಖುಷಿ ಆಯ್ತು. ಆಮೇಲೆ ಅವರು ಹಿಂಗೆ ವಿಷಯ ಕೇಳಿದ್ರು. 10 ನಿಮಿಷ ನಾವ್ ಅವ್ರ ಮನೇಲಿ ಕೂತಿದ್ದೆ, 10-15 ನಿಮಿಷ ಕೂತೆ, ಬಿಟ್ಟಿಲ್ಲ ಅವರು, ಮಾತಾಡ್ತಾನೆ ಇದ್ರು. ನಮ್ಮನೆ ವಿಷಯ ಅವ್ರ ಮನೆ ವಿಷಯ ಮಾತಾಡ್ಕೊಂಡ್ವಿ. ಆಮೇಲೆ ಅವ್ರಿಗೆ ಒಬ್ಬ ಮಗ ಇದ್ದಾನೆ, ಅವ್ನು ಇಂಜಿನಿಯರ್. ನನ್ಗೆ 2 ಮಕ್ಳಿದ್ದಾರೆ, ಹೆಣ್ಮಕ್ಳು 2 ಮದ್ವೆ ಆಯ್ತಾ, ನಿಮ್ ಜವಾಬ್ದಾರಿ ಎಲ್ಲ ಕಳಿತಾ ಅಂತ ಕೇಳಿದ್ರು. ಇದು ಸ್ಟೋರಿ ತರ ಇದೆ, ಆದ್ರೆ ತುಂಬಾ ಖುಷಿ ಆಯ್ತು ಅವ್ರಿಗೆ. ಊರ್ನವ್ರು, ಅದು ಅಲ್ಲದೆ ಬ್ರಾಹ್ಮಣರು. ಸೊ ಅವ್ರು ಎಷ್ಟು ಇಷ್ಟಪಟ್ರು ಅಂದ್ರೆ, ಸಡನ್ ಆಗಿ ಈ ಕಡೆ ನಮ್ಮ ಯಜಮಾನ್ರ ಬಗ್ಗೆ ಹೇಳಿದಾಗ, ಈ ತರ ಆಕ್ಸಿಡೆಂಟ್ ಆಗಿದೆ ಸರ್, ಈ ತರ ಆಗಿತ್ತು, ಈಗ ಸುಮಾರು ವರ್ಷದಿಂದ ಮನೇಲೆ ಇದ್ದಾರೆ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ನಾನು ಅವ್ರ ಯಜಮಾನ್ರಿಗೆ ಹೇಳಿದ್ರು, ಹೋಗಿ ನೋಡ್ಕೊಂಡ್ ಬನ್ನಿ, ಅವ್ರನ್ನ ಕರ್ಕೊಂಡು ಹೋಗಿ, ಅವ್ರ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ ಅಂತ. ಗಾಡಿಲಿ ಕರ್ಕೊಂಬಂದು ಮನೆಗ್ ಬಿಟ್ಟು ನಮ್ಮ ಮನೇಲಿ ಅರ್ಧ ಗಂಟೆ ಕೂತು ಮಾತಾಡಿ ನಮ್ಮ ಯಜಮಾನ್ರ ಹತ್ರ ಹೋದ್ರು. ಅಂದ್ರೆ ನಾವ್ ಯಾರ ಹತ್ರ ಮಾತಾಡಿಲ್ಲ ಅಂದ್ರೆ ನಮ್ಗೆ ಆಗಲ್ಲ ಅನ್ನೋದು ನಂಗೆ ತುಂಬಾ ಅನುಭವ ಆಯ್ತು ಮೇಡಮ್. ಯಾಕಂದ್ರೆ ಅವ್ರು ಇವತ್ತು ಮೋಸ್ಟ್ಲಿ ಫೋನ್ ಮಾಡ್ತಾರೆ, ನಮ್ದು ಮೋದಿಕರ ಆಫೀಸಿಗೆ ಬರ್ತಾರೆ. ಅವ್ರಿಗೆ ತುಂಬಾ ಶುಗರ್ ಇದೆ ಅಂತೆ. ಹೇಳಿದ್ರು ನಂಗೆ, ನನ್ನ ಕರ್ಕೊಂಡು ಹೋಗಿ ಮೇಡಮ್, ಶುಗರ್ಗೆ ಏನಾದ್ರು ಇದ್ರೆ ಹೇಳಿ ಅಂದ್ರು. ನಾನ್ ಅನ್ಕೊಂಡಿದ್ದು ಅದೇ ಶುಗರ್ಗೆ ಪ್ರೋಟೀನ್ ಮತ್ತೆ ಕರೆಲ್ಲ ಜಾಮೂನ್ ಜ್ಯೂಸ್ ಕೊಡೋಣ ಅಂತ. ಮತ್ತಿನ್ನೇನಾದ್ರು ನೀವ್ ಹೇಳಿ ಮೇಡಮ್ ಅಂತ ಹೇಳಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ಮೇಡಮ್, ಅದು ಬಿಟ್ಟು ಅವ್ರಿಗೆ ಕೊಡೋದಕ್ಕೆ. ಇಲ್ಲ, ಸಿ ಇದು ರೈಟ್ ಅಪ್ರೋಚ್. ಯಾಕಂದ್ರೆ ನಾವು ಹೋಗಿ ಜನರ ಹತ್ರ ಇಮಿಡಿಯೇಟ್ ಆಗಿ ಮಾತಾಡೋದು ಸ್ವಲ್ಪ ಕಷ್ಟ, ಸ್ಟ್ರೇಂಜರ್ಸ್ ಹತ್ರ ಅಲ್ವಾ. ಸೊ ಬಟ್ ಆದ್ರೇನು ಯಾವುದೋ ಒಂದು ನೆಪದಲ್ಲಿ ಅಲ್ಲಿ ಕನೆಕ್ಟಿವಿಟಿ ಸಿಕ್ತು ನಿಮ್ಗೆ. ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವರು ನಿಮ್ ಜೊತೆಗೆ ಮಾತಾಡಕ್ ಬಂತು. ಸೊ ಖಂಡಿತ ನಾವು ಪಾಸಿಟಿವ್ ಮೈಂಡ್ ಇಂದ ಹೋದಾಗ ನಮ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ಅಲ್ಲಿಂದ ಒಂದು ನೂಲಿಂದು ಒಂದು ಪಾಯಿಂಟ್ ನಾವು ಹಿಡ್ಕೊಂಡ್ರೆ ಅಲ್ಲಿಂದ ನಿಧಾನವಾಗಿ ಹೋಗ್ಬಹುದು, ದಾರಿ ಸಿಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಕನೆಕ್ಟಿವಿಟಿ ಇಟ್ ವಿಲ್ ಟೇಕ್ ಟೈಮ್. ನಾವು ಫಸ್ಟ್ ಒಬ್ರನ್ನ ಹಿಡಿದ ತಕ್ಷಣನೇ ಅವ್ರಿಗೆ ಎಸ್ ಮೋದಿ ಕೇರ್ ಬಿಸ್ನೆಸ್ ಅಂತ ಹೇಳಿದಾಗ ಅದು ವರ್ಕ್ಔಟ್ ಆಗಲ್ಲ. ಸೊ ಫಸ್ಟ್ ಕನೆಕ್ಟಿವಿಟಿ ಕ್ಯಾಶುವಲ್ ಅಲ್ಲಿ ಹಾಕಿ ಆಮೇಲೆ ನೀವು ಕನೆಕ್ಟ್ ಮಾಡೋದು ರೈಟ್ ವೇ ಆಫ್ ಡೂಯಿಂಗ್ ಇಟ್ ಅಂತ ಅನ್ಕೊಂಡಿದ್ದೀನಿ. ಅವರೇ ಕೇಳ್ತಾ ಇದ್ರು ಮೇಡಮ್, ಯಾಕಂದ್ರೆ ಅವ್ರಿಗೆ ಖುಷಿ ಆಯ್ತು. ಆಮೇಲೆ ನಾನು ನಿನ್ನೆ ಡಿಪಿಗೆ ಹೋಗಿದ್ದೆ, ನಂದು ಪ್ರೀ ಪ್ರಾಡಕ್ಟ್ ತರಕ್ಕೆ ಹೋಗ್ಬೇಕಾಗಿತ್ತು. ಹೋಗಿ ತಗೊಂಡು ಸ್ವಲ್ಪ ಪ್ರಾಡಕ್ಟ್ ಬ್ಯಾಗ್ ಅಲ್ಲಿ ಹಾಕೊಂಡ್ ಬರ್ತಿದ್ದೆ, ಯಾಕಂದ್ರೆ ಫುಲ್ ತರಕ್ ಆಗ್ತಿಲ್ಲ, 9,000 ಪ್ರಾಡಕ್ಟ್ ಇತ್ತಲ್ಲ, ಹಂಗಾಗಿ ತರಕಾಗ ಅಂತ ಅಲ್ಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟು ಉಳಿದಿ ಸ್ವಲ್ಪ ಪ್ರಾಡಕ್ಟ್ ಅರ್ಜೆಂಟಿಗೆ ಬೇಕಾಗಿರೋದನ್ನ ತಗೊಂಡ್ ಬಂದೆ. ಆಗ ಅವ್ರಿಗೆ ಹೇಳಿದೆ, ನೋಡಿ ನಾನು ಈ ತರ ನೋವಿನ ಎಣ್ಣೆ ಅವ್ರು ಏನೆಲ್ಲ ಇರುತ್ತೆ ಅಂತ ಕೇಳಿದ್ರು. ಅವ್ರ ಮೊದ್ಲು ಹೇಳಿದ್ರು, ನಾನ್ ಇರ್ಬೇಕಾರೆ ಒಂದು 100, ಅವರು ಮೋದಿಕೇರಿ ಸೇರಿದವರು ಬಿಟ್ಟವರು ಸುಮಾರು ವರ್ಷಗಳ ಹಿಂದೆ. ಆಮೇಲೆ ನೋಡಿದ್ರೆ ಹಾಗೆ ಹೇಳಿದ್ರು. ಕಡೆಗೆ ಪ್ರಾಡಕ್ಟ್ ಬಗ್ಗೆ ಹೇಳಿದೆ. ಅವೆಲ್ಲ ತುಂಬಾ ಕಾಸ್ಟ್ಲಿ ಇತ್ತಲ್ವಾ, ಅಂದ್ರೆ ಈಗ ಏನು ಕಾಸ್ಟ್ಲಿ ಇಲ್ಲ, ಫುಲ್ ಕಡಿಮೆ ಆಗಿದೆ ರೇಟು. ಕಾಸ್ಟ್ಲಿ ಅಂದ್ರೆ ಮನೆ ಬೇಕಾಗಿರೋ ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ ನಮ್ಗೆ ಏನು ಕಾಸ್ಟ್ಲಿ ಅನ್ಸಲ್ಲ, ಬೇಕಾದ್ರೆ ನೋಡಿ ಗೊತ್ತಾಗುತ್ತೆ ಅಂತ ಹೇಳಿದೆ. ಆಮೇಲೆ ಒಂದು ಸಾಂಬಾರ್ ಪೌಡರ್ ನಾನು ತಗೊಂಡಿದ್ದೆ ನನ್ನ ಜೊತೆಲಿ, ಅದನ್ನ ತಗೊಂಡು ಕೊಟ್ಟೆ. ಬೇಡ ಅಂತ ಹೇಳಿದ್ರು. ಇಲ್ಲ ಪರವಾಗಿಲ್ಲ ತಗೊಳ್ಳಿ, ತೊಂದ್ರೆ ಇಲ್ಲ, ನಂಗೆ ಫ್ರೀ ಬಂದಿರೋ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹಿಂಗೂ ಹೇಳಿದೆ. ತುಂಬಾ ಖುಷಿ ಆಯ್ತು. ಅಷ್ಟೊಂದು ಫ್ರೀ ಪ್ರಾಡಕ್ಟ್ ಸಿಗುತ್ತಾ ಅಂತ ಕೇಳಿದ್ರು. ಹೌದು ಮೇಡಮ್, ಬನ್ನಿ ಬೇಕಾದ್ರೆ ತೋರಿಸ್ತೀನಿ, ನಾನು ನನ್ನ ಆಫೀಸಲ್ಲೇ ಇಟ್ಟಿದ್ದೀನಿ, ನಾನು ಅಂದ್ರೆ ಅಂಗಡಿಲೇ ಇಟ್ಟಿದ್ದೀನಿ, ಮನೆಗೆ ತರ್ಲಿಲ್ಲ ಇನ್ನ, ನಂಗೆ ತರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಖುಷಿ ಆಯ್ತು ಅವರಿಗೆ. ಹಾಗೆ ನೋವಿನ ಎಣ್ಣೆ, ಅವ್ರ ಯಜಮಾನ್ರಿಗೆ ಕಾಲ್ ನೋವಿದೆ, ನೋವಿನ ಎಣ್ಣೆನೂ ನೋಡ್ಬೇಕು ಅಂತ ಹೇಳಿದ್ರು. ಆಯ್ತು ಅಲ್ಲಿ ಬನ್ನಿ. ನೋವಿನ ಎಣ್ಣೆ ಕೂಡ ನನ್ನ ಹತ್ರ ಇತ್ತು, ಊರಿಗೆ ತಗೊಂಡೋಣ ಅಂತ ಇಟ್ಕೊಂಡಿದ್ದೆ, 2 ತಗೊಂಡಿದ್ದೆ. ಆ ನೋವಿನ ಎಣ್ಣೆ ತೋರಿಸ್ದೆ. ಅವ್ರ ಜೊತೆಲಿ ಇನ್ನೊಬ್ರು ನನ್ನ ಪರಿಚಯ, ಮುಖ ಪರಿಚಯ ಇತ್ತಲ್ಲ, ಅವ್ರು ಕೂಡ ನಂಗೂ ಬೇಕು ಅಂತ ಹೇಳಿದ್ರು. ಆಯ್ತು ನಾಳೆ ಆಫೀಸಿಗೆ ಡಿಪಿಗೆ ಹೋಗೋಣ, ನಮ್ದು ಅಂಗಡಿ ಇದೆ, ಅಂಗಡಿಗೆ ಹೋಗೋಣ ಅಂತ ಹೇಳಿದೆ. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಹೊಸ ಜನರ ಜೊತೆ ಮೀಟ್ ಆಗೋದು ಯಾವ ತರ ಇರ್ತಂತ ಗೊತ್ತಿರಲ್ಲ. ಆದ್ರೆ ಸ್ಲೋಲಿ ಮಾತಾಡ್ಬೇಕು. ಫಸ್ಟ್ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ವಿಷಯದ ಬಗ್ಗೆ ಮಾತಾಡಿದಾಗ ನಮ್ಗೆ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ನ ಅನುಭವ ಆಗ್ತಾ ಇದೆ, ಒಂದೊಂದಾಗಿ ಆಗ್ತಾ ಇದೆ. ಸೊ ನಾವೆಲ್ಲ ಸುತ್ತಮುತ್ತ ಇರೋರು, ಏನ್ ದೂರದವ್ರಿಗೆ ಹೋಗಿ ಏನ್ ಮಾಡಿಲ್ಲ. ಅವ್ರು ಇವತ್ತು ಫೋನ್ ಮಾಡ್ತೀನಿ, ಆಫೀಸಿಗೆ ಹೋಗೋಣ ಅಂತ, ಅದೇ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಅದೇ ಶುಗರ್ಗೆ ನಾನೊಂದು ಕೇಳಿರೋದು ನಿಮ್ಮ ಹತ್ರ, ಶುಗರಿಗೆ ಒಂದು ಕರೆಲ್ಲ ಜಾಮೂನ್ ಜ್ಯೂಸ್, ಒಂದು ಪ್ರೋಟೀನ್, ಇವೆರಡು ಸಾಕಾ ಅಥವಾ ಬೇರೆ ಏನಾದ್ರು ಹೇಳ್ಬೇಕು? ಸ್ಟಾರ್ಟಿಂಗ್ ಅದು ಮಾಡಿದ್ರೆ ಸಾಕು. ಸ್ಟಾರ್ಟಿಂಗ್ ಅದಿದ್ದು
ಆಮೇಲೆ ಮಲ್ಟಿವಿಟಮಿನ್ ನ ಸಜೆಸ್ಟ್ ಮಾಡಿ ಜೊತೆಗೆ. ಓಕೆ ಓಕೆ ಥ್ಯಾಂಕ್ ಯು. ಪ್ರೋಟೀನ್ ಅಂಡ್ ಮಲ್ಟಿವಿಟಮಿನ್ ಸಜೆಸ್ಟ್ ಮಾಡಬಹುದು, ಕರೆಲಾ ಜ್ಯೂಸ್ ಜೊತೆಗೆ. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ ಅವಕಾಶ ಬಿಕಾಸ್ ಡಯಾಬಿಟಿಕ್ ಇದ್ದವ್ರಿಗೆ ಏನಾಗುತ್ತೆ, ಮೈ ಸ್ವಲ್ಪ ತುಂಬಾ ಟಯರ್ಡ್ನೆಸ್ ಬರುತ್ತೆ, ತುಂಬಾ ವೀಕ್ ಆಗಿ ಫೀಲ್ ಮಾಡ್ತಾರೆ. ಸೊ ಪ್ರೋಟೀನ್ ಮತ್ತೆ ಮಲ್ಟಿವಿಟಮಿನ್ ಅವ್ರಿಗೆ ಎನರ್ಜಿ ಬೂಸ್ಟ್ ಅಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕರೆಲಾ ಜ್ಯೂಸ್ ನಮ್ಮ ಡಯಾಬಿಟಿಕ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಹಾ ಮೇಡಮ್, ಅವ್ರು ನಂಗೆ ತುಂಬಾ ಸುಸ್ತಾಗುತ್ತೆ, ಶುಗರ್ ಜಾಸ್ತಿ ಇದೆ ಅಂತ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ ನಮ್ಮಲ್ಲೇ ಸಿಗುತ್ತೆ ಅಂತ ಹೇಳಿ 2 ಹೇಳಿದ್ದೆ, ಮತ್ತೇನಾದ್ರು ಇದೆಯಾ ಅಂತ ಅದಕ್ಕೆ ಕೇಳಿದ್ದೆ. Okay, ಆಮೇಲೆ madam. ಇವ Thank you. ಅದಾದ್ಮೇಲೆ ಗ್ಲೂಕೋ ಹೆಲ್ತ್ ಅಂತ ಒಂದು ಇದು ಬಂದಿದೆ ಅಲ್ವಾ, ಈಗ ಲೇಟೆಸ್ಟ್ ಆಗಿ ಹೌದು, ಲಾಂಚ್ ಹೌದು. ಮಾಡಿರೋದು, ಅದನ್ನು ಸಜೆಸ್ಟ್ ಮಾಡಬಹುದು. ಫಸ್ಟ್ ಲೆಟ್ ದಮ್ ಸ್ಟಾರ್ಟ್ ವಿತ್ ಬೇಸಿಕ್ ಪ್ರಾಡಕ್ಟ್ಸ್. Okay, madam. ಬೇಸಿಕ್ Thank you. ಅಂದ್ರೆ ಕರೆಲಾ ಜ್ಯೂಸ್, ಪ್ರೋಟೀನ್ ಅಂಡ್ ಮಲ್ಟಿವಿಟಮಿನ್. ಆಮೇಲೆ ನೆಕ್ಸ್ಟ್ ಇದಕ್ಕೆ ಅವ್ರಿಗೆ ಗ್ಲೂಕೋ ಹೆಲ್ತ್ ಬಗ್ಗೆನೂ ಹೇಳ್ಬೋದು. ಇದೊಂದು 2 months 3 months ತಗೊಂಡಾಗ ಅವ್ರಿಗೆ ಗೊತ್ತಾಗುತ್ತಲ್ವಾ, ಚೆಕ್ ಮಾಡೋದು, ಬಿಫೋರ್ ಅಂಡ್ ಆಫ್ಟರ್ ಚೆಕ್ ಮಾಡಿ ನೋಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಅವಕಾಶ ಧನ್ಯವಾದ. ಸೊ ಇನ್ನ ನೆಕ್ಸ್ಟ್ ಯಾರು ಬರ್ತೀರಾ, ಏನಾದ್ರು ಶೇರ್ ಮಾಡೋದಿದ್ರೆ ಮಾಡೋಣ, ಇಲ್ಲಾಂದ್ರೆ ಕೃಷ್ಣಪ್ಪ ಸರ್ ಅಫರ್ಮೇಶನ್ಸ್ ಮಾಡೋದಾದ್ರೆ we can do it and end. Yes, madam. Good morning. Yeah. ಚೆನ್ನಾಗಿತ್ತು ಇವತ್ತು ಗುರುರಾಜ್ ಕರ್ಜಿಗೆ ಅವರ ಮೋಟಿವೇಶನಲ್ ಮತ್ತೆ ಸುರೇಖಾ ಭಾರ್ಗವ್ ಮೇಡಮ್ದು. ನೀವು ಹೇಳ್ತಾ ಇರಿ, ನೆಗೆಟಿವ್ ನ ಪಕ್ಕಕ್ಕಿಡಿ, ನಿಮ್ ಮನ್ಸಲ್ಲೇ ನೆಗೆಟಿವ್ ಬಂದ್ರು ಅದನ್ನ ತಗೋಬೇಡಿ ಅನ್ನೋದು. ಎಸ್, ಅದು ನಿಜವಾಗ್ಲೂ ನಾವ್ ಎಲ್ಲಾರು ಮಾಡ್ಬೇಕು, ಯಾಕಂದ್ರೆ ನಮಗೂ ಬರುತ್ತೆ ನೆಗೆಟಿವ್ ಪಾಸಿಟಿವ್ ಬರುತ್ತೆ. ಆ ನೆಗೆಟಿವ್ ನ ಕೇಳಿಸ್ಕೊಳಕ್ ಹೋಗ್ಬೇಡಿ, ಪಾಸಿಟಿವ್ ನ ಮಾತಾಡ್ತಾ ಹೋಗಿ. ತುಂಬಾ ಚೆನ್ನಾಗಿತ್ತು. ಈ ವಂಡರ್ಫುಲ್. ನಾವ್ ಮಾತಾಡ್ಸ್ದಿರ ಇದ್ರೆ ಏನು ನಡೆಯಲ್ಲ. ನಾವ್ ಮಾತಾಡ್ಸ್ಬೇಕು, ಮಾತಾಡ್ತಾ ಇರ್ಬೇಕು, ಹೇಳ್ತಾನು ಇರ್ಬೇಕು. ನಮಗೆ ಆ ಫ್ಯಾಷನ್ ಆಗಿ ಇಟ್ಕೊಂಡಾಗ ಖಂಡಿತವಾಗ್ಲೂ ನೀವು ವಂಡರ್ಫುಲ್ ಫೀಲ್ಡ್ ವರ್ಕ್ ಮಾಡಿದೀರಾ, ಸ್ಟಾರ್ ಮಾಡಿದೀರಾ, ಗ್ರೇಟ್. ಈ ವಯಸ್ಸಲ್ಲಿ ನೀವು ಎಸ್ ಎನರ್ಜೆಟಿಕ್ ಆಗಿ, ನೀವು 65 ಅಲ್ಲ 35. ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಟು ಯು ಮೇಡಮ್. ಥ್ಯಾಂಕ್ ಯು. ಈ ಒಂದು ಖುಷಿನಲ್ಲಿ ನಾವೊಂದು ಮನಸ್ಫೂರ್ತಿಯಾಗಿ ಒಂದು ಅಫರ್ಮೇಶನ್ ನ ಹೇಳೋಣ. ಅಫರ್ಮೇಶನ್ ಅಂದ್ರೆ ಎಲ್ಲಾರು ಒಂದು ಇಲ್ಲಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನನ್ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ಹೇಳುವಾಗ ನಾವು ಮಾಡಕ್ಕಾಗಲ್ಲ ಅಂತಾನೆ ಹೋಗ್ತಾ ಇರ್ತೀವಿ. ಬಟ್ ಈ ತರ ನಾನು ಎಲ್ಲಾರ್ದು ಕೇಳ್ಕೊಂಡು ಅವ್ರು ಮಾಡ್ತಾ ಇದಾರಲ್ಲ, ನಾನು ಮಾಡ್ಬಹುದು ಅಂತ ಹೇಳ್ಕೊಂಡ್ ಬಂದ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ಮಾಡೋದಕ್ಕೆ ನಮ್ಗೆ ಒಂದ್ ದಾರಿ ಸಿಗುತ್ತೆ. ಸೊ ಅದಕ್ಕೆ ಈ ಅಫರ್ಮೇಶನ್ಸ್ ನಮ್ಗೆ ತುಂಬಾ ಬೇಕಾಗಿರೋಂಥದ್ದು. ಓಕೆ, ಸೊ ಎಸ್ ಸರ್, ಕಂಟಿನ್ಯೂ ದ ಅಫರ್ಮೇಶನ್ಸ್. ಅದು ಇದು ಬೇಕಾ? ಇಲ್ಲ ಬೇಡ, ಹಾಗೆ ಎಲ್ಲಾರು ಹೇಳಕ್ಕೆ ಟ್ರೈ ಮಾಡ. ವಿಲ್ ಡೂ ಇಟ್ ವಿತ್ ದಟ್. ಇಲ್ಲ ಅಂದ್ರೆ ಇರ್ಬೇಕು. ಓಕೆ ಓಕೆ. ಯಾ, ಫಸ್ಟ್ ಕನ್ನಡದಲ್ಲೇ ಹೇಳಿ. ನಾನು ಉತ್ತಮ, ನಾನು ಜಯಶಾಲಿ, ನಾನು ಮಾಡಬಲ್ಲೆ, ಇಂದು ನನ್ನ ದಿನ, ದೇವರು ಸದಾ ನನ್ನೊಂದಿಗೆ ಇದ್ದಾರೆ. I am the best. I am the best. I am the winner. I am the winner. I can do it. I can do it. Today is my day. Today is my day. God is there with me always. God is there with me always. Thank you. And yeah, ನಾಳೆ ನಮ್ಮ ಚಾಪ್ಟರ್ 10 ಟೆಸ್ಟ್ ಇದೆ, ವೈವಾ. ಸೊ ಎಲ್ಲ ಪ್ರಿಪೇರ್ ಆಗಿ ಮಂಡೇ ವಿ ಕ್ಯಾನ್ ಡೂ ದಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ ಸಂಡೇ.